मारुतस्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदयः आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसम् आलयं मुहुरहो रसिकाः भुवि भावुकाः। श्रीगुरुभ्यो नमः। हरिः ओम। ಶ್ರೀಮದ್ಭಾಗವತ ತೃತೀಯ ಸ್ಕಂಧ 32ನೇ ಅಧ್ಯಾಯ ಮೊದಲಿನ 3 ಶ್ಲೋಕಗಳು. ಆ 3 ಶ್ಲೋಕಗಳನ್ನು ಒಟ್ಟಿಗೆ ನೋಡಿದಾಗ ಹೇಳಬೇಕಾದದ್ದು ಸ್ಪಷ್ಟವಾಗ್ತಾ ಇದೆ. ಆದ್ದರಿಂದ 3 ಶ್ಲೋಕಗಳನ್ನು ಒಟ್ಟಿಗೆ ನೋಡೋಣ. ಅಥಯೋ ಗೃಹ ಮೇಧೀಯಾನ್ ಧರ್ಮಾನೇವ ಅವಸನ್ ಗೃಹೇ ಕಾಮಮರ್ಥಂಚ ಧರ್ಮಾನ್ ಸ್ವಾನ್ ದೋಗ್ಧಿ ಭೂಯಃ ಪಿಪರ್ತಿತಾನ್ ಸಚಾಪಿ ಭಗವದ್ಧರ್ಮಾತ್ ಕಾಮಮೂಢಃ ಪರಾಂಗುಖಃ ಯಜತೆ ಕ್ರತುಭಿರ್ದೇವಾನ್ ಪಿತೃಂಶ್ಚ ಶ್ರದ್ಧಯಾನ್ವಿತಃ ತಚ್ಶ್ರದ್ಧಯಾಕ್ರಾಂತಮತಿಃ ಪಿತೃದೇವವ್ರತಃ ಪುಮಾನ್ ಗತ್ವಾ ಚಾಂದ್ರಮಸಂ ಲೋಕಂ ಸೋಮಪಾಹ ಪುನರೇಷ್ಯತಿ. ಈಗ ಈವರೆಗೆ ಗರ್ಭವಾಸದಿಂದ ಆರಂಭ ಮಾಡಿಕೊಂಡು ಜೀವಿ ಹಾದು ಹೋಗ್ತಕ್ಕಂಥ ಪಯಣದ ಒಂದು ಮುಖವನ್ನ ನೋಡಿದೆವು. ಅಂದ್ರೆ ಶರೀರ ಬಿದ್ದು ಹೋಗೋ ತನಕ. ಶರೀರ ಬಿದ್ದು ಹೋದ ಮೇಲೆ ಮುಂದಿನ ಪಯಣವನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಯಹ, ಮೊದಲನೇ ಶ್ಲೋಕದ ಅನ್ವಯ ಅರ್ಥ ನೋಡಿ. ಯಹ ಯಾರು, ಗೃಹೇ ಮನೆಯಲ್ಲಿ, ಗೃಹಮೇಧೀಯಾನ್ ಧರ್ಮಾನ್ ಏವ, ಗೃಹಮೇಧ ಗೃಹಾಶ್ರಮ, ತತ್ ಪ್ರಯುಕ್ತಾನ್ ಧರ್ಮಾನ್ ಏವ ಅಂದ್ರೆ ಗೃಹಸ್ಥಾಶ್ರಮ ಪ್ರಯುಕ್ತವಾದ ಕಾಮ್ಯ ಕರ್ಮಗಳನ್ನೇ ಆವಸನ್ ಸಮ್ಯಕ್ ಕುರ್ವನ್ ಚೆನ್ನಾಗಿ ಮಾಡ್ತಾ, ಕಾಮಂ ಅರ್ಥಂಚ ದೋಗ್ಧಿ, ಕಾಮ ಮತ್ತು ಅರ್ಥ ಇವೆರಡರ ಬಯಕೆಗಳನ್ನು ಮಾತ್ರ ಪೂರೈಸ್ತಾನೋ. ದೋಗ್ಧಿ ಅಂದ್ರೆ ಆಕಳಿನಿಂದ ಹಾಲು ಕರೆಯೋದು,
ಆ ಶಬ್ದವನ್ನ ಇಲ್ಲಿ ಯಾಕೆ ಪ್ರಯೋಗ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮುಂದೆ ತಾತ್ಪರ್ಯ ಹೇಳುವಾಗ ವಿವರಿಸ್ತೀನಿ. ಅಂತೂ ತಾತ್ಪರ್ಯ ಒಟ್ಟು ದೋಗ್ಧಿ ಅನ್ನೋದಕ್ಕೆ ಏನ್ ಅರ್ಥ ಅಂದ್ರೆ ಕಾಮ ಅರ್ಥ ಈ ಎರಡರ ಬಯಕೆಗಳನ್ನ ಮಾತ್ರ ಪೂರೈಸಿಕೊಳ್ತಾನೋ, ತಾನು ಮಾಡಿದ ಧಾರ್ಮಿಕ ಕರ್ಮಗಳಿಂದ ಪಡೆದುಕೊಳ್ತಾನೋ ಸಹ ಅಂಥವನು, ಸಹ ಅಂತ ಶ್ಲೋಕದಲ್ಲಿಲ್ಲ, ಇಟ್ಕೊಳ್ಬೇಕು, ಅಂಥವನು ಸಹ ಅಂಥವನು ತಾನ್ ಸ್ವಾನ್ ಧರ್ಮಾನ್, ತನ್ನ ಬಯಕೆಗಳಿಗೆ ಸಾಧನವಾಗಿರುವಂಥ ಧಾರ್ಮಿಕ ಕಾರ್ಯಗಳ ಭೂಯ ಪಿಪರ್ತಿ, ಪಾಲನ ಪೂರ್ಣಯೋಹೋ ಅಂತ ಧಾತು, ರಕ್ಷಣಾ ಪೋಷಣ ಅಂತ ಅರ್ಥ. ಅಂದ್ರೆ ಬಯಕೆಗಳನ್ನ ಪೂರೈಸುವ ಉದ್ದೇಶದಿಂದ ಅವೇ ಕಾಮ್ಯ ಕರ್ಮಗಳನ್ನ ಭೂಯ ಮತ್ತೆ ಮತ್ತೆ ಮಾಡ್ತಾನೆ. ಆಯ್ತಾ? ಎರಡನೇ ಶ್ಲೋಕದ ಅನ್ವಯ ಅರ್ಥವನ್ನು ನೋಡಿ, ತಾತ್ಪರ್ಯವನ್ನು ಒಟ್ಟಿಗೆ ಹೇಳ್ತೀನಿ. ಸಚ ಅಪಿ, ಅಂಥವನು ಕಾಮಮೂಢ, ಕಾಮನೆಗಳ ಪೂರ್ತಿಯಲ್ಲಿ ಮೂಢನಾಗಿ ಭಗವತ್ ಧರ್ಮಾತ್ ಪರಾಂಗುಖ, ಭಗವದ್ ಧರ್ಮ ಅಂದ್ರೆ ಭಗವಂತ ಸುಪ್ರೀತನಾಗಲಿ ಅಂತ ನಿಷ್ಕಾಮ ಕರ್ಮಗಳನ್ನ ಮಾಡೋದು, ಯಾವುದೇ ಲೌಕಿಕ ಕಾಮನೆಗಳನ್ನು ಇಟ್ಕೊಳ್ಳದೆ ಭಗವತ್ ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡೋದು. ಇಂಥ ಭಗವದ್ ಧರ್ಮದಿಂದ ಪರಾಂಗುಖನಾಗಿ ಅಂದ್ರೆ ಬೇರೆ ಕಡೆಗೆ ಮುಖ ತಿರುಗಿಸಿ, ಬೇರೆ ಕಡೆಗೆ ಗಮನ ಹರಿಸಿ, ಕ್ರತುಭಿಹಿ ಯಜ್ಞಗಳಿಂದ, ದೇವಾನ್ ದೇವತೆಗಳನ್ನ, ಶ್ರದ್ಧೆಯಾನ್ವಿತ ಪಿತೃಂಶ್ಚ ಆ ಶ್ರದ್ಧೆಯಿಂದ ಕೂಡಿರ್ತಕ್ಕಂಥ ಪಿತೃಕಾರ್ಯಗಳನ್ನ ಅಂದ್ರೆ ಶ್ರಾದ್ದಾದಿಗಳನ್ನ, ಯಜತೆ ಅವುಗಳನ್ನ ಮಾಡಿ ಪಿತೃಗಳ ಆರಾಧನೆಯನ್ನು ಮಾಡ್ತಾನೆ. ಇನ್ನು ಮೂರನೇ ಶ್ಲೋಕದ ಅನ್ವಯ ಅರ್ಥವನ್ನು ನೋಡಿ. ತಚ್ಶ್ರದ್ಧಯ, ಆ ವಿಧದ ಶ್ರದ್ಧೆಯಿಂದ ಆಕ್ರಾಂತ ಮತಿ, ಆವರಿಸಲ್ಪಟ್ಟಿರ್ತಕ್ಕಂಥ ಬುದ್ಧಿಯುಳ್ಳಂತ, ಪಿತೃದೇವ ವ್ರತಃ ಪುಮಾನ್, ಪಿತೃಗಳು ಮತ್ತು ದೇವತೆಗಳು ಇವರಲ್ಲೇ ಆಸಕ್ತನಾದ ಮನುಷ್ಯನು, ಚಾಂದ್ರಮಸಂ ಲೋಕಂ ಗತ್ವಾ, ಚಂದ್ರಲೋಕ ಅನ್ನೋ ಹೆಸರಿನ ಸ್ವರ್ಗಕ್ಕೆ ಹೋಗಿ, ಸೋಮಪಾಹ, ಸೋಮರಸಪಾನಾದಿ ಆ ಪುಣ್ಯದ ಫಲವನ್ನು ಅನುಭವಿಸಿ, ಪುನಃ ಏಷ್ಯತಿ, ಮತ್ತೆ ಭೂಮಿಗೆ ಮರಳುತ್ತಾನೆ. ಈಗ ಮೂರು ಶ್ಲೋಕಗಳ ತಾತ್ಪರ್ಯ ಒಟ್ಟಿಗೆ ನೋಡೋಣ. ಈ ಮೂರು ಶ್ಲೋಕಗಳಿಗೆ ಶ್ರೀಧರಿಯ ವ್ಯಾಖ್ಯಾನಕಾರರು ಸಮಂಜಸವಾದ ಪೀಠಿಕೆಯನ್ನು ಒದಗಿಸಿದ್ದಾರೆ. ಈ ಪೀಠಿಕೆ ಇಲ್ಲವಾದಲ್ಲಿ ಹಿಂದಿನ ಅಧ್ಯಾಯಗಳ ವಿಷಯಕ್ಕೂ ಈ ಅಧ್ಯಾಯಕ್ಕೂ ಏನು ಸಂಬಂಧ ಅನ್ನೋದು ಸ್ಪಷ್ಟವಾಗೋದಿಲ್ಲ. ಆ ದೃಷ್ಟಿಯಿಂದ ಆ ಪೀಠಿಕೆ ಇಲ್ಲಿ ತುಂಬಾ ಉಪಯುಕ್ತವಾದದ್ದು. ತದೇವಂ ಪಾಪಕರ್ಮಣಃ ಗತಿರುಕ್ತ, ಇದಾನೀಂ ಕಾಮ್ಯಕರ್ಮಣಃ ಗತಿಂ ಆಹ ಅಂತ ಶ್ರೀಧರಿಯ ವ್ಯಾಖ್ಯಾನ ಪೀಠಿಕ. ಏನರ್ಥ? ಹಿಂದಿನ ಅಧ್ಯಾಯಗಳಲ್ಲಿ ಗರ್ಭಸ್ಥ ಜೀವಿ ಮನುಷ್ಯ ಶರೀರ ಪಡೆದು ಮರಣ ಹೊಂದೋ ತನಕ ಪಾಪಿಯಾದವನು ಯಾವ ಬಗೆಯ ದುಃಖವನ್ನ ಅನುಭವಿಸ್ತಾನೆ ಅನ್ನೋದನ್ನ ಹೇಳಿದ ಬಳಿಕ ಈಗ ಮರಣ ಹೊಂದಿದ ನಂತರ, ದೇಹತ್ಯಾಗ ಮಾಡಿದ ನಂತರ ಸಕಾಮ ಕರ್ಮಗಳಲ್ಲೇ ಆಸಕ್ತನಾಗಿ ಗಾರ್ಹಸ್ಥ್ಯವನ್ನ ನಡೆಸಿದವನ ಮುಂದಿನ ಗತಿ ಎಂಥದ್ದು? ಮರಣದ ನಂತರ ಇಂಥ ಸಕಾಮ ಕರ್ಮಿ ಏನು ಅದರ ಫಲವನ್ನು ಪಡಿತಾನೆ, ಅವನ ಗತಿ ಏನು ಅನ್ನೋದನ್ನ ನಿರೂಪಿಸ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನು ಅಂತಂದ್ರೆ, ಹಿಂದಿನದ್ದೇ ಕಂಟಿನ್ಯೂಯೇಷನ್ ಇದಾದರೂ ಕೂಡ ಒಂದು ಬಹಳ ಮುಖ್ಯ ವ್ಯತ್ಯಾಸ ನಾವು ಮರೆಯುವಂತಿಲ್ಲ. ಏನು? ಈ ಮುಂದೆ ಹೇಳುವ ಈ ಮುಂದಿನ ಶ್ಲೋಕಗಳಲ್ಲಿ ನಿರೂಪಿತರಾದ ಜೀವಿಗಳು ಹಿಂದೆ ಹೇಳಿದಂಥ ಜೀವಿಗಳಲ್ಲ. ಮನುಷ್ಯರು ಹೌದು, ಆದರೆ ಆ ಹಿಂದೆ ಗರ್ಭಾವಸ್ಥೆಯನ್ನ ಅನುಭವಿಸಿ ಭಗವತ್ ಪ್ರಜ್ಞೆಯನ್ನೇ ಮರೆತು ಲೌಕಿಕ ಸುಖಗಳಲ್ಲೇ ಮುಳುಗಿ ಮತ್ತೆ ನರಕಾದ್ಯನರ್ಥಗಳನ್ನ ಅನುಭವಿಸ್ತಕ್ಕಂಥವರೋ ಅಥವಾ ಮತ್ತೆ ಭೂಮಿ ಮೇಲೆ ಬಂದು ಒದ್ದಾಡ್ತಕ್ಕಂಥವರೋ, ಅವರು ಪಾಪಿಗಳದ್ದೊಂದು ಗ್ರೂಪ್ ಬೇರೆ, ಜೀವರಲ್ಲಿ ಅದೊಂದು ಗುಂಪು ಬೇರೆ. ಅಂಥವರಲ್ಲ ಇವರು ಭಕ್ತರು. ಆದರೆ ತಮ್ಮ ಬಯಕೆಗಳ ಪೂರೈಕೆಗಾಗಿ ಕಾಮ್ಯ ಕರ್ಮಗಳಲ್ಲೇ ಆಸಕ್ತರು. ಧಾರ್ಮಿಕ ಕರ್ಮಗಳಲ್ಲೂ ಎರಡು ವಿಧ, ಕಾಮ್ಯ ಕರ್ಮಗಳು, ಭಗವತ್ ಪ್ರೀತ್ಯರ್ಥವಾಗಿ ಮಾಡತಕ್ಕಂಥ ಕರ್ಮಗಳು. ಈ ವರ್ಗದ ಜೀವರು ತಮ್ಮ ಬಯಕೆಗಳ ಪೂರೈಕೆಗಾಗಿ ಕಾಮ್ಯ ಕರ್ಮಗಳಲ್ಲಿ ಆಸಕ್ತರು. ಅವರು ಶ್ರದ್ಧೆಯಿಂದ ಧಾರ್ಮಿಕ ಕರ್ಮಗಳನ್ನ ಮಾಡಿದಾಗ, ಓಹೋ
ಇಂಥ ದೇವತೆಯ ಅನುಗ್ರಹದಿಂದ ಇಂಥ ಕರ್ಮ ಮಾಡಿದರೆ ಇಂಥ ಫಲ ದೊರೀತದೆ ಅನ್ನೋದು ಈ ಮಾಡಿ ಫಲ ತಗೊಂಡು ಮತ್ತು ಮಾಡಿ ಮತ್ತು ಫಲ ತಗೊಂಡು ಹಿಂಗೆ ಕಾರ್ಯಕಾರಣ ಭಾವ ಗೊತ್ತಾಗ್ತದೆ ಅವ್ರಿಗೆ. ಅದರ ಪರಿಣಾಮವಾಗಿ ಏನ್ ಮಾಡ್ತಾರೆ, ಮತ್ತೆ ಮತ್ತೆ ಆ ಕಾಮ್ಯ ಕರ್ಮಗಳನ್ನ ಆಚರಿಸಿ ಅದರ ಲೌಕಿಕ ಫಲಗಳನ್ನ ಅನುಭವಿಸ್ತಾರೆ. ಈ ಮಧ್ಯೆ ಏನಾಗ್ತದೆ, ಮೋಕ್ಷದ ವಿಚಾರವೇ ಅವರ ತಲೆಗೆ ಬರೋದಿಲ್ಲ. ಮೋಕ್ಷದ ಅಪೇಕ್ಷೆ ಇಲ್ಲವೇ ಇಲ್ಲ ಅಂತಾದ್ರೆ ಇದರಲ್ಲಿ ಏನು ತಪ್ಪಿಲ್ಲ. ಮೋಕ್ಷ ಮಾತ್ರ ನಿಷ್ಕಾಮ ಕರ್ಮ ಆಚರಿಸುವವನಿಗೆ ಅಷ್ಟೇ ಲಭ್ಯ. ಇಲ್ಲಿ ನೋಡಿ, ಆ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ಜೀವರು ಪಾಪಕರ್ಮಗಳನ್ನ ಮಾಡಿ ಮತ್ತೆ ಮತ್ತೆ ಭೂಮಿ ಮೇಲೆ ಜನ್ಮ ತಳಿತಾರೆ. ಇಲ್ಲಿ ಹಾಗಲ್ಲ, ಸತ್ಕರ್ಮ ಆದರೆ ಕಾಮ್ಯ ಕರ್ಮ ಆಚರಿಸಿ ಸ್ವರ್ಗಾದಿ ಊರ್ಧ್ವ ಲೋಕಗಳಿಗೆ ಪಯಣಿಸಿ ಅಲ್ಲಿ ಪುಣ್ಯಕರ್ಮ ಫಲವಾಗಿ ಸುಖ ಅನುಭವಿಸಿ, ಸೋಮರಸಪಾನ ಅನ್ನೋದು ಸುಮ್ಮನೆ ಒಂದು ದೃಷ್ಟಾಂತತಯ ಹೇಳಿದ್ದು, ಲಕ್ಷಣಯ ಸುಖವನ್ನು ಅನುಭವಿಸ್ತಾರೆ ಅವರು ಪುಣ್ಯಕರ್ಮ ಫಲವಾಗಿ, ಆ ಮಟ್ಟಿಗೆ ಅಂತ ಅರ್ಥ. ಪುಣ್ಯಕರ್ಮ ಫಲವಾಗಿ ಆ ಮೇಲಿನ ಲೋಕಗಳಲ್ಲಿ ಸುಖವನ್ನು ಅನುಭವಿಸಿ ಆಮೇಲೆ ಭೂಮಿಗೆ ಮರಳ್ತಾರೆ. ಎರಡೂ ವಿಧ ಜೀವರು ಭೂಮಿಗೆ ಮರಳಿದರೂ ಒಬ್ಬರು ದುಃಖ ಅನುಭವಿಸಿ ಮತ್ತಷ್ಟು ಆ ದುಃಖಕ್ಕೆ ಕಾರಣವಾದ ಕರ್ಮಗಳನ್ನ ಮಾಡಲಿಕ್ಕೆ ಬರ್ತಾನೆ, ಮತ್ತೊಬ್ಬ ಸುಖ ಅನುಭವಿಸಿ ಭೂಮಿಗೆ ಮರಳುತ್ತಾನೆ, ಮತ್ತೆ ಪುಣ್ಯಕರ್ಮ ಮಾಡಿ ಮತ್ತೆ ಕೆಲ ಕಾಲ ಸುಖ ಅನುಭವಿಸಲಿಕ್ಕೆ ತೆರಳುತ್ತಾನೆ. ಇಬ್ಬರಿಗೂ ತಾವಿರೋ ತಾಣದಿಂದ ಬಿಡುಗಡೆ ಅಂದ್ರೆ ಮೋಕ್ಷದ ಪ್ರಯಾಣ ನಿಷ್ಕಾಮ ಕರ್ಮಾಚರಣೆಯಿಂದ ಮಾತ್ರ ಸಾಧ್ಯ. ಅದನ್ನ ಇಬ್ಬರು ಮಾಡೋದಿಲ್ಲ. ಆದ್ದರಿಂದ ಆ ದೃಷ್ಟಿಯಲ್ಲಿ ಇಬ್ಬರಿಗೂ ಒಂದು ಸಾಮ್ಯ ಇದೆ. ಇದು ಈ ಸಕಾಮ ಕರ್ಮಗಳನ್ನ ಮಾಡುವವರೂ ಭಕ್ತರನೇ, ಅದನ್ನು ನಾವು ಮರಿಬಾರದು. ಅವರು ಈ ಸ್ವರ್ಗಾದಿ ಅಲ್ಪ ಫಲಗಳಿಗಾಗಿ ಆಯುಷ್ಯ ವ್ಯರ್ಥಗೊಳಿಸ್ತಾರೆ ಅನ್ನೋ ದೃಷ್ಟಿಯಿಂದ ಶ್ಲೋಕದಲ್ಲಿ ಅದನ್ನ ಕಾಮಮೂಢಾಹ, ಕಾಮಮೂಢತೆ ಅಂತ ಕರೆದಿದ್ದಾರೆ. ತನ್ನ ವಂಶ ಮುಂದುವರಿಯಲಿ ಅಂತ ಶ್ರಾದ್ದ ಮಾಡೋರು, ಮೇಲಿನ ಲೋಕಗಳಲ್ಲಿ ಸ್ವರ್ಗಾದಿ ಲೋಕಗಳಲ್ಲಿ ಸುಖ ಸಿಗಲಿ ಅಂತ ಸ್ವರ್ಗಕಾಮೋ ಯಜೇತ ಅಂತ ಹೇಳಿದ ಹಾಗೆ ಆ ಸ್ವರ್ಗದ ಉದ್ದೇಶದಿಂದ ಯಜ್ಞಯಾಗಗಳನ್ನು ಮಾಡೋರು, ಇವರೆಲ್ಲ ಕಾಮಮೂಢ ಅಂತ ಶ್ಲೋಕದಲ್ಲಿ ಒಂದು ಗುಂಪಿಗೆ ಸೇರಿಸ್ತಾರೆ. ಇನ್ನು ಪಿತೃಗಳಿಗೆ ತೃಪ್ತಿಯಾಗಲಿ ಅಂತ ಮಾಡೋ ಶ್ರಾದ್ದ, ದೇವತೆಗಳಿಗೆ ಪ್ರೀತಿಯಾಗಲಿ ಅಂತ ಬೇರೆ ಬೇರೆ ದೇವತೆಗಳನ್ನ ಉದ್ದೇಶಿಸಿಕೊಂಡು ಮಾಡತಕ್ಕಂಥ ಯಜ್ಞ, ಇದು ತಪ್ಪೇ ಅಂದ್ರೆ ತಪ್ಪಲ್ಲ. ಅವುಗಳ ಹಿಂದಿನ ಪ್ರಧಾನ ಉದ್ದೇಶ ಭಗವತ್ ಪ್ರೀತಿ ಮಾತ್ರ ಆಗಿರಬೇಕು. ಹೀಗೆ ನಿಷ್ಕಾಮ ಕರ್ಮ ಆಚರಿಸಿದಾಗ ಮಾತ್ರ ಕರ್ಮ ಅಂಟೋದಿಲ್ಲ, ಅದು ಮುಖ್ಯ. ಕರ್ಮ ಬಂಧನದಿಂದ ಬಿಡುಗಡೆ ಹೊಂದಿ ಮೋಕ್ಷಕ್ಕೆ ಪಾತ್ರನಾಗಬೇಕಾದ್ರೆ ಅವನು ಈ ಸಕಾಮ ಕರ್ಮಗಳನ್ನ ತ್ಯಾಗ ಮಾಡಿ ನಿಷ್ಕಾಮ ಕರ್ಮಾಚರಣೆ ಮಾಡಬೇಕು ಅನ್ನೋದು ಈ ಶ್ಲೋಕಗಳ ಸಾರ. ಮುಂದೆ ಶ್ಲೋಕ 5, 6, 7. ಯೇ ಸ್ವಧರ್ಮಾತ್ ನ ದುಹ್ಯಂತಿ ಧೀರಾಃ ಕಾಮಾರ್ಥ ಹೇತವೇ ನಿಸ್ಸಂಗಾಃ ನ್ಯಸ್ತಕರ್ಮಾಣಃ ಪ್ರಶಾಂತಾಃ ಶುದ್ಧಚೇತಸಃ ನಿವೃತ್ತಿಧರ್ಮನಿರತಾಃ ನಿರ್ಮಮಾ ನಿರಹಂಕೃತಾಃ ಸ್ವಧರ್ಮಾಖ್ಯೇನ ಸತ್ವೇನ ಪರಿಶುದ್ಧೇನ ಚೇತಸಾ ಸೂರ್ಯದ್ವಾರೇಣ ತೇಯಾಂತಿ ಪುರುಷಂ ವಿಶ್ವತೋಮುಖಂ ಪರಾವರೇಶಂ ಪ್ರಕೃತಿಂ ಅಸ್ಯ ಉತ್ಪತ್ತ್ಯಂತ ಭಾವನಂ. ಯಾರು ಕಾಮಾರ್ಥ ಹೇತವೆ, ಕಾಮ ಮತ್ತು ಅರ್ಥ ಅಂದ್ರೆ ಸಂಪತ್ತು, ಇವುಗಳಿಗಾಗಿ ಸ್ವಧರ್ಮಾತ್ ತಮಗೆ ವಿಹಿತವಾಗಿರ್ತಕ್ಕಂಥ ವರ್ಣಾಶ್ರಮ ಧರ್ಮದಿಂದ ನ ದುಹ್ಯಂತಿ ಸ್ವರ್ಗಾದಿ ಫಲಗಳನ್ನು ಅಪೇಕ್ಷಿಸುವುದಿಲ್ಲವೋ ಅಂತಹ ನಿಸ್ಸಂಗಾಹ ಅನಾಸಕ್ತರಾಗಿ ನ್ಯಸ್ತ ಕರ್ಮಾಣಃ ಸಮರ್ಪಿತವಾದ ಕರ್ಮಗಳುಳ್ಳಂಥ ಪ್ರಶಾಂತಾಹ ಶುದ್ಧಚೇತಸಃ ಪ್ರಶಾಂತರು ಶುದ್ಧ ಮನಸ್ಕರೂ, ಕ್ರಿಯಾಪದ ಇಲ್ಲ, 6ನೇ ಶ್ಲೋಕದಲ್ಲಿ ಇದು ಮುಂದುವರೆದಿದೆ. 6ನೇ ಶ್ಲೋಕದ ಅನ್ವಯ ಅರ್ಥ ನೋಡಿ. ನಿವೃತ್ತಿ ಧರ್ಮ ನಿರತಾಹ ನಿವೃತ್ತಿ ಧರ್ಮ ನಿರತರು, ನಿರ್ಮಮಾಹ ಮಮಕಾರ ತೊರೆದವರು, ನಿರಹಂಕೃತಾಹ ಅಹಂಕಾರ ರಹಿತರು, ಅಂಥವರು ಸ್ವಧರ್ಮಾಖ್ಯೇನ ಸತ್ವೇನ ಅಂದ್ರೆ ಸ್ವವಿಹಿತ
ವೃತ್ತಿಪಾಲನ, ಸ್ವಧರ್ಮಾಖ್ಯೇನ ಸತ್ವೇನ, ಸ್ವವಿಹಿತ ವೃತ್ತಿ ಪಾಲನ ಅನ್ನೋ ಸಾತ್ವಿಕ ಗುಣದಿಂದ ಪರಿಶುದ್ಧೇನ ಚೇತಸ, ನಿರ್ಮಲ ಅಂತಃಕರಣವುಳ್ಳವರಾಗಿ. ಇಲ್ಲಿಯೂ ಕ್ರಿಯಾಪದ ಇಲ್ಲ. ಮುಂದಿನ ಶ್ಲೋಕಕ್ಕೆ ಇದು ಮುಂದುವರೆದಿದೆ. 7ನೇ ಶ್ಲೋಕ. ತೇ, ಇಂಥ ಸಾಧಕರು ಸೂರ್ಯದ್ವಾರೇಣ, ಸೂರ್ಯನ ದ್ವಾರದಿಂದ, ಪರ ಅವರ ಈಶಂ, ಮುಕ್ತ ಅಮುಕ್ತ ಪ್ರಪಂಚಗಳ ಒಡೆಯನನ್ನ, ಅಸ್ಯ ಜಗತಃ ಪ್ರಕೃತಿಂ, ಈ ಜಗತ್ತಿನ ಮೂಲ ಕಾರಣ ಆದವನನ್ನ, ಉತ್ಪತ್ತಿ ಅಂತ ಭಾವನಂ, ಸೃಷ್ಟಿ ಸಂಹಾರಗಳಿಗೆ ಕಾರಣನನ್ನ, ವಿಶ್ವತೋಮುಖಂ ಪುರುಷಂ, ಸರ್ವತ್ರ ವ್ಯಾಪ್ತನಾದ ಅಂಥ ಆ ಪುರುಷನಾಮಕ ಭಗವಂತನನ್ನ ಯಾಂತಿ, ಹೊಂದುತ್ತಾರೆ. ಈ 3 ಶ್ಲೋಕಗಳ ಒಟ್ಟು ತಾತ್ಪರ್ಯ ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಅಂತ 2 ಮಾರ್ಗಗಳ ಪೈಕಿ ನಿವೃತ್ತಿ ಮಾರ್ಗ ಅನುಸರಿಸಿದವರ ಸಾಧನಾ ರೀತಿ ಮತ್ತು ಅದಕ್ಕೆ ಫಲ ಅವನ್ನ ಇಲ್ಲಿ ತಿಳಿಸಿದ್ದಾರೆ ಈ 3 ಶ್ಲೋಕಗಳ ಮೂಲಕ. ಶ್ಲೋಕ 5 ಮತ್ತು 6ರಲ್ಲಿ ಈ ಸಾಧಕರು ಸಾಧನಾ ಮಾಡೋ ರೀತಿಯನ್ನ ಅನೇಕ ವಿಶೇಷಣಗಳಿಂದ ವರ್ಣಿಸಿದ್ದಾರೆ. ಈ ಶಬ್ದಗಳ ಅರ್ಥ ತಿಳಿಯೋದು ಸುಲಭ, ಆದರೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಕಷ್ಟ. ನಿವೃತ್ತಿ ಧರ್ಮ ನಿರತಾಹ, ಈ ಒಂದು ಶಬ್ದದಲ್ಲಿ ಶ್ಲೋಕದಲ್ಲಿನ ಉಳಿದೆಲ್ಲ ಶಬ್ದಗಳ ಸಾರ ಅಡಗಿದೆ ಅಂತ ಹೇಳಬಹುದು. ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ ಅಂತ 2 ಇದೆ ಅಂತ ಹೇಳಿದ್ನಲ್ಲ. ನಿವೃತ್ತಿ ಧರ್ಮ ನಿರತಾಹ, ಇವರು ಆ 2ರಲ್ಲಿ ನಿವೃತ್ತಿ ಧರ್ಮ ನಿರತರು. ನಿರ್ಮಮರು ಅಂದರೆ ನಾನು ನನ್ನದು ಅನ್ನೋ ವ್ಯಾಮೋಹ ಇಲ್ಲದೆ ಇರುವವರು, ನಿರಹಂಕಾರಿಗಳು, ಸ್ವಧರ್ಮ ಪರಿಪಾಲಕರು. ಇಂಥವರು ಸೂರ್ಯದ್ವಾರದಿಂದ ಪರಮಾತ್ಮನ ಸಾನ್ನಿಧ್ಯ ಸೇರ್ತಾರೆ ಅಂತ ಶ್ಲೋಕ ಹೇಳ್ತದೆ. ಏನು ಸೂರ್ಯದ್ವಾರ ಅಂದ್ರೆ? ಅರ್ಚಿರಾದಿಪಥ ವಾಯುಂ ಪ್ರಾಪ್ಯತೆ ನ ಜನಾರ್ದನಂ ಅಂತ ನಾವು ಕೇಳಿದೀವಲ್ವಾ. ಅರ್ಚಿರಾದಿ ಮಾರ್ಗ, ದೇವಯಾನ, ಉತ್ತರಾಯಣ ಮುಂತಾದ ಈ ಎಲ್ಲ ಶಬ್ದಗಳು ಇಂಥ ಜ್ಞಾನಿಗಳು ಪಯಣಿಸುವ ಮಾರ್ಗವನ್ನ ತಿಳಿಸ್ತಾ ಇವೆ. ತಮ್ಮ ಸಾಧನೆಯ ಫಲವಾಗಿ ಇವರು ಬ್ರಹ್ಮದೇವರ ವಾಸಸ್ಥಾನವಾದ ಸತ್ಯಲೋಕಕ್ಕೆ ತೆರಳಿ ಕೊನೆಗೆ ಬ್ರಹ್ಮದೇವರ ಜೊತೆಗೆ ಮೋಕ್ಷವನ್ನು ಕುರಿತು ಪಯಣಿಸ್ತಾರೆ. ಇಷ್ಟು ಈ ಪದ್ಯಗಳ ಸಾರ. ಮುಂದೆ ಶ್ಲೋಕ 18, 20, 21. ತ್ರೈವರ್ಗಿಕಾಸ್ತೆ ಪುರುಷಾಃ ವಿಮುಖಾ ಹರಿಮೇಧಸಃ ಕಥಾಯಾಂ ಕಥನೀಯೋರು ವಿಕ್ರಮಸ್ಯ ಮಧುದ್ವಿಷಃ. ತ್ರೈವರ್ಗಿಕಾಃ ತೇ ಪುರುಷಾಃ. ಮುಂದಿನ ಶ್ಲೋಕ ಮತ್ತೆ ನೋಡೋಣ. ತ್ರೈವರ್ಗಿಕಾಃ ತೇ ಪುರುಷಾಃ. ಧರ್ಮ, ಅರ್ಥ, ಕಾಮ ಅಂತ 3 ವರ್ಗಗಳು. ಇವುಗಳನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಬದುಕನ್ನು ಕಳೆಯುವವರು. ನಿಮ್ಗೆ ಗೊತ್ತಿದ್ದ ಹಾಗೆ 4 ಪುರುಷಾರ್ಥಗಳು. ಆ ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ ಈ ಮೊದಲಿನ 3 ಸೇರಿಸಿ ತ್ರಿವರ್ಗ ಅಂತ ಕರೀತಾರೆ. ತ್ರೈವರ್ಗಿಕರು ಅಂದ್ರೆ ಈ ತ್ರಿವರ್ಗದಲ್ಲೇ ಆಸಕ್ತರಾದವರು. ಮೋಕ್ಷದ ಗೊಡವೆ ಬೇಡಪ್ಪ ನಮಗೆ, ಧರ್ಮಾರ್ಥ ಕಾಮ, ಏನು ಇಂತಿಂಥ ಪೂಜೆ ಮಾಡಿದರೆ, ಯಜ್ಞ ಮಾಡಿದರೆ ಇಂಥ ಯಾವುದಕ್ಕೋ ಸಂತಾನ ಆಗ್ತದೆ, ಯಾವುದಕ್ಕೋ ಸಂಪತ್ತು ಬರ್ತದೆ, ಯಾವುದರಿಂದಲೋ ವಂಶವೃದ್ಧಿ ಆಗ್ತದೆ, ಯಾವುದರಿಂದಲೋ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಾಗ್ತದೆ, ವಿಜಯ ದೊರಕ್ತದೆ, ನಮಗೆ ಲೌಕಿಕ ಕಾರ್ಯಗಳಲ್ಲಿ ಬಂದಿರತಕ್ಕಂಥ ವಿಘ್ನಗಳು ದೂರವಾಗ್ತವೆ ಇಂಥ ದೇವರು ಪೂಜೆ ಮಾಡಿದರೆ. ಹೀಗೆ ಅರ್ಥ, ಕಾಮ ಅವುಗಳಿಗೆ ಬೇಕಾದ ಧರ್ಮ, ಧರ್ಮ, ಅರ್ಥ, ಕಾಮ ಅನ್ನೋ ಈ 3 ಪುರುಷಾರ್ಥಗಳನ್ನ, ತ್ರಿವರ್ಗವನ್ನ ಗಮನದಲ್ಲಿಟ್ಟುಕೊಂಡು ಬದುಕನ್ನ ಸಾಗಿಸುವವರು ತ್ರೈವರ್ಗಿಕಾಃ ತೇ ಪುರುಷಾಃ. ತ್ರೈವರ್ಗಿಕ ಪುರುಷರು ಇವರು. ಇವ್ರಿಗೆ ಯಾಕೆ ಭಗವಂತ ಸಿಗೋದಿಲ್ಲ, ಇವ್ರಿಗೆ ಯಾಕೆ ಮೋಕ್ಷ ಆಗೋದಿಲ್ಲ ಅನ್ನೋದಕ್ಕೆ ಕಾರಣವನ್ನು ಹೇಳ್ತಾರೆ ಮುಂದೆ. ಏನು? ಹರಿಮೇಧಸಃ. ಹರಿ, ಶ್ರೀಹರಿ ಆ ಶಬ್ದವೇ ಹೇಳುವ ಹಾಗೆ ಸಂಸಾರದ ದುಃಖವನ್ನ ಅವನು ಅಪಹರಣ ಮಾಡ್ತಾನೆ, ಆದ್ದರಿಂದ ಅವನು ಹರಿ. ಆ ಹರಿ, ಮೇಧ ಅಂದ್ರೆ ಬುದ್ಧಿ, ಸಂಸಾರದ ದುಃಖವನ್ನ ಅಪಹರಣ ಮಾಡತಕ್ಕಂಥ
ಶ್ರೀಹರಿಯಲ್ಲಿ ಬುದ್ಧಿಯುಳ್ಳವರು ಹರಿಮೇಧಸಃ. ಈ ಹರಿ ಮೇಧಾದಿಂದ ಮತ್ತು ಕಥಾಯಾಮ್ ಭಾಗವತಾದಿ ಹರಿಕಥೆಗಳಲ್ಲಿ ಕಥನೀಯ ಉರು ವಿಕ್ರಮಸ್ಯ ಆ ಭಾಗವತಾದಿ ಗ್ರಂಥಗಳಲ್ಲಿ ಹೇಳಲ್ಪಟ್ಟ ಕಥನೀಯನಾದ ಉರುವಿಕ್ರಮಸ್ಯ ಮಹಾಮಹಿಮನಾದ ಮಧುದ್ವಿಷಃ ಮಧುವೈರಿ ಶ್ರೀಹರಿ ಇವನಿಂದ ಇವನ ವಿಚಾರಗಳಿಂದ ವಿಮುಖಾಹ ವಿಮುಖರು. ಆದ್ದರಿಂದ ಅವರಿಗೆ ಭಗವಂತ ಸಿಗೋದಿಲ್ಲ, ಅವರಿಗೆ ಮೋಕ್ಷ ಎಟುಕೋದಿಲ್ಲ. ಏನು ಒಟ್ಟು ತಾತ್ಪರ್ಯ? ಬುದ್ಧಿಯಿಂದ ಯಾರು ಅವನ ಚಿಂತನ ಮನನ ಮಾಡುತ್ತಾರೋ ಅಂಥ ಭಕ್ತರ ನೆನೆಯುವವರ ಸಂಸಾರ ದುಃಖಗಳನ್ನ ಸಂಸಾರವನ್ನೇ ನಾಶ ಮಾಡುವ ಅಪಹರಣಗೈಯುವ ಆದ್ದರಿಂದಲೇ ಶ್ರೀಹರಿ ಅಂತ ಹೆಸರಾದ ಆ ಭಗವಂತನಿಂದ ವಿಮುಖರಾಗಿ ಸಂಸಾರ ಸುಖಕ್ಕ ಪೋಷಕವಾಗತಕ್ಕಂಥ ಪಿತೃಕಾರ್ಯ ಯಜ್ಞಯಾಗ ಮುಂತಾದ ಧರ್ಮಗಳಲ್ಲಿ ಮಾತ್ರ ಆಸಕ್ತರು, ಕಾಮ್ಯ ಕರ್ಮಗಳಲ್ಲಿ ಮಾತ್ರ ಆಸಕ್ತರು ಈ ವರ್ಗದ ಜನರು. ಆದ್ದರಿಂದ ಇವರಿಗೆ ಭಗವಂತ ಸಿಗೋದಿಲ್ಲ. ಇವರಿಗೆ ಮರಣಾನಂತರ ಸಿಗೋ ಫಲ ಎಂಥದ್ದು ಅದನ್ನ ಮುಂದಿನ 2 ಶ್ಲೋಕಗಳಲ್ಲಿ ವಿವರಿಸ್ತಾರೆ. ದಕ್ಷಿಣೇನ ಪಥಾರ್ಯಮ್ನಃ ಪಿತೃಲೋಕಂ ವ್ರಜಂತಿ ತೇ ಪ್ರಜಾಮನು ಪ್ರಜಾಯಂತೆ ಸ್ಮಶಾನಾಂತ ಕ್ರಿಯಾಕೃತಃ ತತಸ್ತೆ ಕ್ಷೀಣ ಸುಕೃತಾಃ ಪುನರ್ಲೋಕಮಿಮಂ ಸತಿ ಪತಂತಿ ವಿವಶಾ ದೇವೈಃ ಸದ್ಯೋ ವಿಭ್ರಂಶಿತೋದಯಾಃ. ಅನ್ವಯ ಅರ್ಥ ನೋಡ್ಕೊಳ್ಳಿ. ಹೇ ಸತಿ, ಹೇ ಸಜ್ಜನಳೇ, ಕಪಿಲ ರೂಪಿ ಭಗವಂತ ತಾಯಿಯಾದ ದೇವಹೂತಿಯನ್ನ ಕುರಿತು ತನ್ನ ಮಾತನ್ನ ಮುಂದುವರೆಸಿದ್ದಾನೆ. ತೇ ಅವರು ಅರ್ಯಮ್ಮಣಃ ಪಥ ಧೂಮ ಮಾರ್ಗದಿಂದ ಪಿತೃಲೋಕಂ ವ್ರಜಂತಿ ಪಿತೃಲೋಕವನ್ನು ಹೊಂದುತ್ತಾರೆ. ಯಾಕೆ? ಸ್ಮಶಾನಾಂತ ಕ್ರಿಯಾಕೃತಃ, ಸ್ಮಶಾನವೇ ಅಂತವಾದದ್ದು ಸ್ಮಶಾನಾಂತ. ಇಂಥ ಕ್ರಿಯೆಗಳು ಅಂದ್ರೆ ವಿಧಿಗಳು, ಈ ಕ್ರಿಯೆಗಳನ್ನ ಕೃತಃ ಮಾಡುವವರು. ಸ್ಮಶಾನಾಂತ ಕ್ರಿಯಾ ಕೃತಃ, ಸ್ಮಶಾನ ಕ್ರಿಯೆಯೇ ಅಂತವಾಗುಳ್ಳ ಕೊನೆಯಾಗುಳ್ಳ ಕ್ರಿಯಾಕೃತಃ, ಎಲ್ಲ ಕ್ರಿಯೆಗಳನ್ನ ಎಲ್ಲ ಧಾರ್ಮಿಕ ವಿಧಿಗಳನ್ನ ಮಾಡಿದವರು ಇವರು. ಅಂದ್ರೆ ಒಂದು ಮಗು ಜನಿಸಿದಾಗ ಜಾತಕರ್ಮ ಮಾಡ್ತೀವಿ. ನಮ್ಮ ಪ್ರಾಚೀನರು ಇನ್ನೂ ಒಂದು ಹೆಜ್ಜೆ ಹಿಂದೆ ಹೋಗಿ ಗರ್ಭಾಧಾನ ಸಂಸ್ಕಾರ ಅಂತ ಆ ಗರ್ಭಾಧಾನ ಸಮಯದಲ್ಲೇನೆ ಒಂದು ವಿಧಿಯನ್ನು ರೂಪಿಸಿದ್ರು. ಇವತ್ತು ಯಾರು ಮಾಡೋದಿಲ್ಲ. ಇವತ್ತು ಜಾತಕರ್ಮ ನಾಮಕರಣ ಅಲ್ಲಿಂದ ಮಾಡ್ತೀವಿ. ಅಂತೂ ಆರಂಭದ ಗರ್ಭಾಧಾನ ಕ್ರಿಯೆಯಿಂದ ಅಥವಾ ಜಾತಕರ್ಮ ನಾಮಕರಣ ಕ್ರಿಯೆಯಿಂದ ಶುರುವಾಗ್ತಕ್ಕಂಥ ಈ ಕರ್ಮಗಳೇನಿದೆ ಅವುಗಳನ್ನ ಎಲ್ಲಿವರೆಗೆ ಉಪನಯನ ವಿವಾಹಾದಿ ಎಲ್ಲ ಬರ್ತವೆ ಮಧ್ಯದಲ್ಲಿ, ಕೊನೆಗೆ ಮಾಡ್ತಕ್ಕಂಥದ್ದು ಯಾವುದು? ಅಂತ್ಯೇಷ್ಟಿ ಅಂತ ಕರೀತಾರೆ. ಸ್ಮಶಾನ ಅಂತ ಕ್ರಿಯೆ ಅದೇನೆ, ಸ್ಮಶಾನದಲ್ಲಿ ಮಾಡ್ತಕ್ಕಂಥ ಅಂತ ಕೊನೆಯ ಕ್ರಿಯೆ. ಅದನ್ನ ಕೃತಃ, ಅದನ್ನೆಲ್ಲ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾರೆ ಇವರು. ಆದ್ದರಿಂದ ಇವರು ಸ್ಮಶಾನ ಅಂತ ಕ್ರಿಯಾಕೃತಃ. ಒಂದು ಮಗು ಜನಿಸಿದಾಗ ಜಾತಕರ್ಮದಿಂದ ಆರಂಭ ಆಗುವ ಅಥವಾ ಗರ್ಭಾಧಾನದಿಂದ ಆರಂಭಗೊಂಡು ಸ್ಮಶಾನ ಕ್ರಿಯೆ ಅಂತ್ಯೇಷ್ಟಿಯವರೆಗೆ ನಡೆಯತಕ್ಕಂಥ ಎಲ್ಲ ಕರ್ಮಗಳನ್ನು ಆಚರಿಸುವವರು ಇವರು. ತತ್ಫಲವಾಗಿ ಏನನ್ನು ಪಡಿತಾರೆ? ಪ್ರಜಾಮನು ಪ್ರಜಾಯಂತೆ, ತಮ್ಮ ವಂಶದ ಪ್ರಜೆಗಳನ್ನ ಅನುಸರಿಸಿ, ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಮುಂತಾದ ಪ್ರಜಾ ಸಂತತಿಯನ್ನ ಅನುಸರಿಸಿ ಪ್ರಜಾಂ ಅನು ಪ್ರಜಾಯಂತೆ ಹುಟ್ಟುತ್ತಾರೆ. ಯಾಕೆ ಹೀಗೆ? ಮುಂದಿನ ಶ್ಲೋಕದಲ್ಲಿ ಕಾರಣ ಹೇಳ್ತಾರೆ ನೋಡಿ. ಕ್ಷೀಣ ಸುಕೃತಾಹ ತತಸ್ತೆ ಕ್ಷೀಣ ಸುಕೃತಾಹ. ಕ್ಷೀಣ ಸುಕೃತಾಹ, ಸುಕೃತ ಅಂದ್ರೆ ಪುಣ್ಯ, ಅವೆಲ್ಲ ಕ್ಷೀಣವಾಗ್ತವೆ. ಮಾಡಿದ ಪುಣ್ಯಗಳು ಅನುಭವಿಸಿ ಕ್ಷೀಣವಾಗಿ ತತಃ ನಂತರ ವಿಭ್ರಂಶಿತ ಉದಯಾಹ, ಅಪಹೃತವಾದ ಭಾಗ್ಯ. ಉದಯ ಅಂದ್ರೆ
ಆ ದೇವತೆಗಳು ಅವರ ಪುಣ್ಯ ಮುಗಿದ ಕೂಡಲೇ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸುಖ ಕಾರಣವಾಗಿರ್ತಕ್ಕಂಥ ಅನುಕೂಲಗಳನ್ನ ಅಪಹರಣ ಮಾಡ್ತಾರೆ. ವಿಭ್ರಂಶಿತ ಉದಯಾಹ, ಅಪಹೃತವಾದ ಭಾಗ್ಯವುಳ್ಳಂಥ ತೇ, ಆ ಸಕಾಮ ಕರ್ಮಿಗಳು, ಸದ್ಯ ಕೂಡಲೇ ಅಂದ್ರೆ ಅವ್ರ ಪುಣ್ಯ ಮುಗಿದ ಕೂಡಲೇ ದೇವೈಹಿ ವಿವಶಾಹ, ದೇವತೆಗಳಿಂದ ಆ ಪುಣ್ಯ ಲೋಕಗಳಿಂದ ದೂಡಲ್ಪಟ್ಟು ಪುನಃ ಇಮಂ ಲೋಕಂ, ಮತ್ತೆ ಈ ಲೋಕವನ್ನು ಅಂದ್ರೆ ಭೂಲೋಕವನ್ನ ಕುರಿತು ಪತಂತಿ, ಪತಿತರಾಗ್ತಾರೆ. ಏನ್ ತಾತ್ಪರ್ಯ? ಮತ್ತು ಸಾಮಾನ್ಯ ಅರ್ಥ ಹೇಳ್ತೀನಿ, ಆಮೇಲೆ ಈ ಸಂದರ್ಭದಲ್ಲಿ ಬರಬಹುದಾದ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡೋಣ. ಸಕಾಮ ಕರ್ಮಿಗಳು ಧೂಮ ಮಾರ್ಗದಿಂದ ಪಿತೃಲೋಕವನ್ನು ಕುರಿತು ಪಯಣಿಸಿ ತಾವು ಮಾಡಿದ ಪುಣ್ಯ ಮುಗಿದ ಮೇಲೆ ಮತ್ತೆ ಭೂಮಿಗೆ ದೂಡಲ್ಪಟ್ಟು ಅವರ ವಂಶದ ಭಾಗವಾಗಿ ಅಂದ್ರೆ ಅವರ ವಂಶದಲ್ಲಿ ಮಕ್ಕಳು ಮೊಮ್ಮಕ್ಕಳು ಆಗಿ ಜನಿಸ್ತಾರೆ. ಇಷ್ಟು ಒಟ್ಟು ತಾತ್ಪರ್ಯ. ಈ ಶ್ಲೋಕದಲ್ಲಿನ ವಿವರಣೆ ನೋಡಿದರೆ ಸ್ವರ್ಗಕ್ಕೆ ಹೋದವರು ಅವರ ಪುಣ್ಯ ಮುಗಿದ ಬಳಿಕ ಭೂಮಿಗೆ ಮರಳುತ್ತಾರೆ ಅಂತ ಕೇಳಿದ್ದು ನೆನಪಾಗ್ತದೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಷ್ಟೇ. ಸ್ವರ್ಗದ ಬದಲು ಪಿತೃಲೋಕ ಅನ್ನೋ ಶಬ್ದ ಇಲ್ಲಿ ಬಳಸಿದ್ದಾರೆ. ತಕ್ಷಣಕ್ಕೆ ಮನಸ್ಸಿಗೆ ಬರೋ ಪ್ರಶ್ನೆ, ಸ್ವರ್ಗ ಪಿತೃಲೋಕ ಇವೆರಡು ಬೇರೆ ಬೇರೆನೋ ಒಂದೇನೋ? ಯಾಕೆಂದ್ರೆ ಪುಣ್ಯ ಮುಗಿದ ಕೂಡಲೇ ಮರಳಿ ಭೂಮಿಗೆ ಬರ್ತಾರೆ ಅಂತ ಅಲ್ಲಿ ಸ್ವರ್ಗದ ವಿಷಯದಲ್ಲೂ ಹೇಳ್ತಾರೆ, ಪಿತೃಲೋಕದ ವಿಷಯದಲ್ಲೂ ಇಲ್ಲಿ ಹೇಳಿದ್ರು. ಅವೆರಡು ಒಂದೇನೋ ಬೇರೆ ಬೇರೆನೋ? ಅದಕ್ಕೆ ಉತ್ತರ, ಅವೆರಡು ಬೇರೆ ಬೇರೆ. ಅವೆರಡಕ್ಕೂ ಬೇಕಾಗುವ ಕರ್ಮ ಸಾಧನೆಯೂ ಬೇರೆ, ಸಿಗೋ ಫಲವೂ ಬೇರೆ. ಈ ಶ್ಲೋಕದಲ್ಲಿ ಗಮನಿಸಬೇಕಾದ ಸಂಗತಿ ಇದು ಏನು ಅಂದ್ರೆ, ಪಾಪ ಮಾಡಿ ನರಕಕ್ಕೆ ಹೋಗುವವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಪುಣ್ಯ ಕರ್ಮಗಳನ್ನ ಮಾಡಿ ಪಿತೃಲೋಕಕ್ಕೆ ಹೋಗಿ ಪುಣ್ಯ ಮುಗಿದ ಬಳಿಕ ಭೂಮಿಗೆ ಬಂದು ತಮ್ಮ ವಂಶದಲ್ಲೇ ಜನಿಸುವಂಥ ಪುಣ್ಯವಂತರ ಕಥೆ ಇದು, ಭಕ್ತರ ಕಥೆ ಇದು. ವ್ಯತ್ಯಾಸ ಇಷ್ಟೇ. ಪುಣ್ಯವಂತರಾದರೂ ಕೂಡ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕಾದ ಪುಣ್ಯ ಮಾಡಲಿಲ್ಲ, ಸಕಾಮ ಕರ್ಮ ಆಚರಣೆ ಮಾಡಿದರು. ನೆನಪಿರ್ಲಿ, ನರಕಕ್ಕೆ ಹೋಗುವವರಂತೆ ಪಾಪ ಮಾಡಲಿಲ್ಲ ಇವರು. ಆದರೆ ಇವರೆಲ್ಲ ಧಾರ್ಮಿಕ ಕ್ರಿಯೆಗಳ ಉದ್ದೇಶ ಲೌಕಿಕ. ಕ್ರಿಯೆ ಧಾರ್ಮಿಕ, ಉದ್ದೇಶ ಲೌಕಿಕ. ಹೀಗಾಗಿ ಇವರು ಮೋಕ್ಷದಿಂದ ವಂಚಿತರಾದರು. ಕರ್ಮದ ಅಂಟು ಬಿಡಲಿಲ್ಲ. ಪುಣ್ಯ ಕರ್ಮಗಳೇ ಆದರೂ ಅವು ಕರ್ಮದ ಅಂಟು, ಅದು ಅದರಿಂದ ತಪ್ಪಿಸಿಕೊಳ್ಳಿಕ್ಕಾಗಲಿಲ್ಲ. ಹೀಗಾಗಿ ಅದು ಪುನರ್ಜನ್ಮಕ್ಕೆ ಕಾರಣವಾಯಿತು. ಒಂದು ಉದಾಹರಣೆಯ ಮೂಲಕ ಇದನ್ನ ಇಲ್ಲೇ ಶ್ಲೋಕದಲ್ಲೇ ಸೂಚನೆ ಮಾಡಿದ್ದಾರೆ, ಅದನ್ನು ಇನ್ನಷ್ಟು ವಿವರಿಸಿ ಹೇಳ್ತಾ ಇದ್ದೇನೆ. ಈಗ ನೋಡಿ, ಪಿತೃಗಳ ಶ್ರಾದ್ದ ಮಾಡುವವ ಪಿತೃಂತರ್ಯಾಮಿ ಜನಾರ್ದನ ತೃಪ್ತನಾಗಲಿ, ಪಿತೃಗಳಿಗೆ ಸದ್ಗತಿಯನ್ನ ಭಗವಂತ ಕರುಣಿಸಲಿ ಅನ್ನೋ ಉದ್ದೇಶದಿಂದ ಶ್ರಾದ್ದ ಮಾಡಬೇಕು. ಶ್ರದ್ಧೆಯ ಕ್ರಿಯತೆ ಇತಿ ಶ್ರಾದ್ದ. ಏನು ಶ್ರದ್ಧಾ? ಶ್ರದ್ಧಾ ಅಂದ್ರೆ ಇದೆ, ಪಿತೃಂತರ್ಯಾಮಿ ಜನಾರ್ದನ ಪ್ರಿಯತಾಂ, ಆ ಭಗವಂತ ಪ್ರೀತನಾಗಲಿ, ನಮ್ಮ ಪಿತೃಗಳಿಗೆ ಸದ್ಗತಿಯನ್ನ ಕರುಣಿಸಲಿ ಅಂತ ಅವನನ್ನ ಪ್ರಾರ್ಥನೆ ಮಾಡುವಲ್ಲಿ ಶ್ರದ್ಧೆ. ಇಂಥ ಶ್ರದ್ಧೆಯಿಂದ ಶ್ರಾದ್ದ ಕರ್ಮ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಎಲ್ಲ ಹಾಗೆ ಮಾಡ್ತಾರಲ್ಲ ಅಂತ ನೀವು ಕೇಳಬಹುದು. ಇಲ್ಲ, ಈಗ ನಾನೇ ನೋಡಿದ ದೃಷ್ಟಾಂತ ಹೇಳ್ತೇನೆ ಕೇಳಿ. ಬದುಕಿರೋ ತನಕ ತಂದೆ ತಾಯಿಗೆ ಅವರು ಹಾಸಿಗೆ ಹಿಡಿದು ನಿರುಪಯುಕ್ತರಾದರು ಅಂತ ಆದಮೇಲೆ ಅವರು ಪ್ರೀತಿಯಿಂದ ಒಂದು ಹೊಟ್ಟೆಗೂ ಹಿತವಾಗಿ ಮಿತವಾಗಿ ಮಾಡದ ಮಕ್ಕಳಿದ್ದಾರೆ. ಮುಪ್ಪಿನಲ್ಲಿ ಅವರನ್ನ ಕಣ್ಣೆತ್ತಿ ನೋಡದಂಥ, ಏನೋ ಒಂದು ದುಡ್ಡಿದ್ದವರಾದ್ರೆ ಒಂದು ನರ್ಸೋ ಯಾರನ್ನೋ ಮನೆಯಲ್ಲಿ ನೇಮಿಸ್ಬಿಡ್ತಾರೆ 24 hours. ಆಯ್ತು, ನಾವು ವ್ಯವಸ್ಥೆ ಮಾಡಿದ್ದೀವಿ, ವಿ ಹ್ಯಾವ್ ಡನ್ ಅವರ್ ಪಾರ್ಟ್. ಸೂಪರ್ವೈಸ್ ಮಾಡದೇ ಇದ್ರೆ ಆ ಮಲಗಿದ ವ್ಯಕ್ತಿಯ ಮಲಮೂತ್ರಾದಿಗಳನ್ನ ಯಾರು ಶ್ರದ್ಧೆಯಿಂದ ಬರೀ ದುಡ್ಡಿಗೆ ಮಾಡ್ತಾರೆ. ದುಡ್ಡಿಗೆ ಮಾಡೋರು ಎಷ್ಟು ಮಾಡಬೇಕೋ ಅಷ್ಟೇ ಮಾಡ್ತಾರೆ. ಆ ಹಿಂಸೆ ನರಕ ಸಮಾನವಾದ ಹಿಂಸೆ. ಅಸಹಾಯಕ ಜೀವ. ಒಂದು ಕಾಲಕ್ಕೆ ನಾವು ಮಗುವಾಗಿದ್ದಾಗ ನಮ್ಮ ಮಲಮೂತ್ರಾದಿಗಳನ್ನ ಪ್ರೀತಿಯಿಂದ ಬಳುದು ಕಕ್ಕುಲತೆಯಿಂದ ನಮ್ಮನ್ನು ಸಾಕಿದ ಜೀವಗಳು ಇವತ್ತು ಅಸಹಾಯಕರಾಗಿ ಮಲಗಿದಾಗ
ಯಾವುದೋ ಒಂದು ನರ್ಸ್ ನೇಮಿಸಿ ಆಯ್ತು ನಮ್ಮ ಕೆಲಸ. ಇದನ್ನೂ ಮಾಡೋದಿಲ್ಲ ಎಷ್ಟೋ ಜನ. ಬೇಗ ಅವರು ಸಾಯಲಿ ಅಂತ ಕಾಯ ವಾಚ ಮನಸ ಬಯಸಿ ಅದಕ್ಕೆ ಬೇಕಾಗುವ ಎಲ್ಲವನ್ನ ತಮಗೆ ಸಾಧ್ಯವಾಗಷ್ಟು ಮಾಡಿ ಅವರು ಸತ್ತ ಮೇಲೆ ದೇವಸ್ಥಾನಗಳಿಗೋ ಮಠಗಳಿಗೋ ಹೋಗಿ ತಪ್ಪದೆ ಶ್ರಾದ್ದ ಮಾಡ್ತಾರೆ. ಶ್ರಾದ್ದ ಮಾಡಿ ಅಲ್ಲಿ ಮಾಡಿರ್ತಕ್ಕಂಥ ಮಠದ ಊಟ ಮಾಡಿ ಕೃತಕೃತ್ಯ ಭಾವದಿಂದ ಮನೆಗೆ ಮರಳತಕ್ಕಂಥ ಮಹಾನುಭಾವರನ್ನ ಕಣ್ಣಾರೆ ನೋಡಿದ್ದೀನಿ. ಅವ್ರನ್ನ ಮಾತಾಡಿಸಿ ನೋಡಿ ನೀವು. ಇದರಲ್ಲಿ ನಿಮಗೆ ವಿಶ್ವಾಸ ಇದೆಯಾ? ಬಂದು ತಪ್ಪದೆ ಮಠಕ್ಕೆ ಬಂದು ಶ್ರಾದ್ದ ಮಾಡ್ತಿರಲ್ಲ, ಇದರಲ್ಲಿ ನಿಮಗೆ ವಿಶ್ವಾಸ ಇದೆಯಾ ಅಂತ ಕೇಳಿ. ಅವರ ನಿರ್ಲಜ್ಜ ಉತ್ತರ ನಿಮಗೆ ಆಶ್ಚರ್ಯವನ್ನುಂಟು ಮಾಡ್ತದೆ. ಶ್ರಾದ್ದ ಮಾಡದೇ ಇದ್ರೆ ಸಂತತಿ ಬೆಳವಣಿಗೆ ಸರಿಯಾಗಿ ಆಗೋದಿಲ್ವಂತೆ. ಅವರು ಪಿತೃಗಳು ಇರ್ತಾರಲ್ಲ ಶಪಿಸ್ತಾರಂತೆ. ಪುರಾಣ ಹೇಳೋರು ಮತ್ತೆ ಪುರೋಹಿತರು ಹೇಳೋದು ಕೇಳಿದೀವಿ ನಾವು. ನಮ್ಮ ಮಕ್ಕಳಿಗೆ ಅವರು ಶಾಪ ತಟ್ಟಿ ಮಕ್ಕಳೇ ಆಗದೆ ಇದ್ರೆ, ನಮ್ಮ ಮಕ್ಕಳಿಗೆ ಮಕ್ಕಳು ಹುಟ್ಟದೇ ಇದ್ರೆ, ಅಥವಾ ಹುಟ್ಟಿದ ಮಕ್ಕಳು ಅಂಗವಿಕಲರಾಗಿ ಜನಿಸಿದರೆ, ವಿಜ್ಞಾನ ಇಷ್ಟು ಮುಂದುವರೆದಿದ್ರೂ ಕೂಡ ಮಕ್ಕಳಾಗೋದು ಮತ್ತು ಆರೋಗ್ಯವಂತ ಬೌದ್ಧಿಕವಾಗಿ ದೈಹಿಕವಾಗಿ ಆರೋಗ್ಯವಂತ ಮಕ್ಕಳು ಹುಟ್ಟೋದು ಇದು ದೈವಾಯತ್ತ. ಶ್ರಾದ್ದ ಮಾಡದೇ ಇದ್ರೆ ಮಕ್ಕಳೇ ಆಗೋದಿಲ್ಲ, ಅವರು ಶಪಿಸ್ತಾರೆ, ಸಂತತಿ ಮುಂದುವರಿಯೋದಿಲ್ಲ, ಅಥವಾ ಹುಟ್ಟಿದ ಮಕ್ಕಳು ಅಂಗವಿಕಲರಾಗ್ತಾರೆ ಅಂತ ಕೇಳಿದೀವಿ. ಇದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಆದರೆ ಪರೀಕ್ಷಾ ಮಾಡೋ ಧೈರ್ಯ ಇಲ್ಲ. ಆದ್ದರಿಂದ ವರ್ಷಕ್ಕೊಮ್ಮೆ ಏನಾರ ಆಗಲಿ ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ಆಯ್ತಪ್ಪ, ಮಠಕ್ಕೆ ಹೋಗಿ ಒಂದು ಊಟ ಮಾಡಿ ಬಂದ್ರೆ ಆಯ್ತು. ಅಲ್ಲಿ ಪುರೋಹಿತರ ಮುಂದೆ ಕೂತ್ಕೊಂಡು ಒಂದಿಷ್ಟು ದರ್ಭೆ ಎಳ್ಳು ನೀರು ಆ ಕಡೆಯಿಂದ ಈ ಕಡೆ ಎತ್ತಾಕಿ ಜನಿವಾರ ಈ ಕಡೆ ಆ ಕಡೆ ತಿರುಗಿಸಿ ಹೆಂಗೆ ಹೇಳ್ತಾರೆ ಹೆಂಗೆ ಹಾಳಾಗೋಗ್ಲಿ ಅಂತ ಮಾಡಿಕೊಂಡು ಮುಗಿಸ್ಕೊಂಡು ಬಂದ್ಬಿಟ್ರೆ ಮುಗಿತಲ್ಲ. ಸುಮ್ಮನೆ ಯಾಕೆ ರಿಸ್ಕ್ ತಗೋಬೇಕು? ಅವು ನಮ್ಮ ಅತ್ತೆ ಮಾವನೋ ತಂದೆ ತಾಯಿನೋ ಅವು ದೆವ್ವ ಆಗಿ ಪ್ರೇತ ಆಗಿ ನಮ್ಮ ಮಕ್ಕಳನ್ನು ಕಾಡೋದು ಬೇಡ ಅಷ್ಟೇ. ಅದಕ್ಕೋಸ್ಕರ ಈ ಶ್ರಾದ್ದ ಮಾಡ್ತಿದ್ದೀನಿ, ನಂಗೇನು ಇದರಲ್ಲಿ ವಿಶ್ವಾಸ ಇದೆ ಅಂತ ಅಲ್ಲ. ಇನ್ನು ಅವ್ರ ಜೊತೆಗೆ ಕೆಲವು ಹೆಂಗಸರು ಇದಕ್ಕೆ ಮತ್ತೂ ಒಂದೆರಡು ಮಾತು ಸೇರಿಸಿ ಹೇಳ್ತಾರೆ. ನಮ್ಮ ಮನೆಯವ್ರಿಗೆ ಇದರಲ್ಲಿ ವಿಶ್ವಾಸ ಇಲ್ಲ, ನಾನೇ ಬೆನ್ನು ಹತ್ತಿ ಮಾಡಿಸ್ತೀನಿ, ಯಾಕೆಂದ್ರೆ ನಾಳೆ ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದಲ್ಲ ಅಂತ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸ್ತಕ್ಕಂಥ ಹೆಂಗಸರನ್ನು ನಾನು ನೋಡಿದ್ದೀನಿ. ಈಗ ಹೇಳಿ, ಇಂಥವರು ಶ್ರಾದ್ದದಂಥ ಧರ್ಮ ಕಾರ್ಯ ಮಾಡಿದ್ರು ಅದು ಲೌಕಿಕವೇ ಅಲ್ವೇ? ಕೆಟ್ಟ ಲೌಕಿಕ, ಲೌಕಿಕಗಳಲ್ಲೂ ಹೇಯವಾದ ಲೌಕಿಕ ಇದು. ತನ್ನ ಸಂತತಿ ಮಕ್ಕಳು ಮೊಮ್ಮಕ್ಕಳು ಮರಿ ಹೀಗೆ ವಂಶ ಮುಂದುವರಿಬೇಕು, ಅವರೆಲ್ಲ ಸುಖವಾಗಿರಬೇಕು, ಇಷ್ಟೇ ಈ ಧರ್ಮ ಕಾರ್ಯಗಳ ಉದ್ದೇಶ. ನಿಮಗೆ ಹೇಗೆ ನಿಮ್ಮ ವಂಶ ಮುಂದುವರಿಬೇಕು ಸುಖವಾಗಿರಬೇಕು ಅಂತ ಆಸೆ ಇಟ್ಕೊಂಡು ಮಾಡ್ತಿರೋ, ನಿಮ್ಮ ತಂದೆ ತಾಯಿನೂ ಹಾಗೆ ಮಾಡಿದ್ದಾರೆ. ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ನಿಮಗೋಸ್ಕರ. ಅವರು ಇವತ್ತು ದೇಹತ್ಯಾಗ ಮಾಡಿ ಹೋಗಿದ್ದಾರೆ, ಪಿತೃಗಳು ಅನಿಸ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಶ್ರಾದ್ದ ಕಾರ್ಯವನ್ನ ಪಿತೃಕಾರ್ಯ ಅಂತಾರಲ್ಲ, ಬರೀ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ಯೋಚನೆ ಮಾಡ್ತಾ ಇದ್ದೀರಿ ನೀವು. ಇಲ್ಲ ಇಲ್ಲ, ಹಂಗೇನಿಲ್ಲ, ಶ್ರಾದ್ದದಿಂದ ಅವ್ರಿಗೂ ಏನಾರ ಸಿಗೋ ಹಂಗಿದ್ರೆ ಸಿಗ್ಲಿ, ಅವ್ರು ನನ್ನ ವಂಶ ಕಾಡೋದು ಬೇಡ ಅಂದ್ರೆ ನನ್ನ ಮಕ್ಕಳು ಮೊಮ್ಮಕ್ಕಳ ಕಾಳಜಿ, ಅವರು ನಗಣ್ಯ. ಯೋಚನೆ ಮಾಡಿದಷ್ಟು ಮನಸ್ಸಿಗೆ ಖೇದ ತರೋ ಸಂಗತಿ ಇದು. ನೋಡಿ, ಪಿತೃಕಾರ್ಯಕ್ಕೆ ಇನ್ನೂ ಒಂದು ಮುಖ ಇದೆ. ಮನೆಯಲ್ಲಿ ಹಿರಿಯರು ಸತ್ತು ಕೆಲ ದಿವಸ ಕಳೆದಾದ್ಮೇಲೆ ಮೊಮ್ಮಗನೋ ಮೊಮ್ಮಗಳೋ ಹುಟ್ಟಿದ್ರೆ ಮನೆಯಲ್ಲಿ ಮಾತಾಡ್ಕೋತಾರೆ, ಆ ಸತ್ತು ಹೋದ ಹಿರಿಯರು ಮತ್ತು ಹುಟ್ಟಿದ್ರು. ನನಗೆ ಯಾವಾಗಲೂ ಈ ಮಾತಿಗೆ ಏನು ಆಧಾರ? ಇದು ಸುಮ್ಮನೆ ನಮ್ಮ ಕಳ್ಕೊಂಡಿರ್ತೀವಲ್ಲ, ಅವ್ರನ್ನ ಮತ್ತೆ ಹುಟ್ಟಿದ್ದಾರೆ ಅನ್ಕೊಂಡು ಮನಸ್ಸಿಗೊಂದು ಸಮಾಧಾನ. ಅವ್ರನ್ನ ಕಳೆದ ಮನಸ್ಸು ಯಾವುದೋ ಒಂದು ರೀತಿಯಲ್ಲಿ ಅವರನ್ನ ಬಯಸ್ತಾ ಇರ್ತದೆ. ಅವರೇ ಹುಟ್ಟಿ ಬಂದ್ರು ಅಂತ ಹೇಳ್ಕೊಂಡು ಒಂದು ಮಾನಸಿಕ ಸಮಾಧಾನ ಪಟ್ಕೋತಾರೆ ಅಂತ ಅನ್ಕೊಂಡಿದ್ದೆ. ಅಲ್ಲ, ಈ ಮಾತಿಗೆ ಶಾಸ್ತ್ರಾಧಾರ ಈ ಶ್ಲೋಕಗಳಲ್ಲಿ ನಾವು ಕಾಣಬಹುದು. ಪ್ರಜಾಂ ಅನುಪ್ರಜಾಯಂತೆ. ನೋಡಿ, ಶ್ಲೋಕದಲ್ಲಿನ ಶಬ್ದಗಳ ನೋಡಿ. ಅವರು ತಮ್ಮ ವಂಶದ ಪ್ರಜೆಗಳನ್ನ ಅನುಸರಿಸಿ
ಜನಿಸ್ತಾರೆ, ಪ್ರಜೆಯಾಗಿ ಜನಿಸ್ತಾರೆ. ವ್ಯತ್ಯಾಸ ಇಷ್ಟೇ. ಇದೊಂದು ಒಳ್ಳೆ ಸಂಗತಿ, ನಮ್ದು ಅದೃಷ್ಟದ ಸಂಗತಿ ಅನ್ನೋ ತರಹ ನಾವು ಮಾತಾಡ್ತೀವಿ. ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ಹುಟ್ಟಿ ಬಂದ್ರು ಅಂತ. ಆದ್ರೆ ಶಾಸ್ತ್ರಕಾರರು ಇದನ್ನೊಂದು ಆಗಬಾರದ ಸಂಗತಿ ಎಂಬಂತೆ ನೋಡ್ತಾರೆ. ಇಲ್ಲಿ ನೋಡಿ, ಯಾಕೆಂದ್ರೆ ಆ ವ್ಯಕ್ತಿ ವಂಶದಲ್ಲಿ ಮತ್ತೆ ಹುಟ್ಟು ಬಂದ ಅಂದ್ರೆ ಅವನು ಮೋಕ್ಷಕ್ಕೆ ಹೋಗ್ಲಿಲ್ಲ ಅಂತ ಅರ್ಥ, ಮುಕ್ತಿಯ ಅವಕಾಶ ಕಳ್ಕೊಂಡ ಅಂತ ಹೇಳಿದ ಹಾಗೆ. ತನ್ನ ಮಗನ ಮೂಲಕವೋ ಮಗಳ ಮೂಲಕವೋ ಮತ್ತೆ ಹುಟ್ಟ ಬಯಸುವವರು ಮತ್ತು ಇವರನ್ನ ಪಡೆಯ ಬಯಸುವವರು ಇಬ್ಬರೂ ಈ ಅಂಶವನ್ನ ಗಮನಿಸಿಲ್ಲ ಅಂತ ಅನಿಸ್ತದೆ. ಭಾಗವತದ ಪ್ರಕಾರ ಇವರು ತ್ರಿವರ್ಗದವರು, ತ್ರೈವರ್ಗಿಕಾಸ್ತೆ, ಭಗವಂತನಿಂದ ವಿಮುಖರು, ವಿಮುಖಾಹ ಪುರುಷಾಹ ಅಂತ ಹಿಂದಿನ ಶ್ಲೋಕದಲ್ಲಿ ಇದನ್ನೇ ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಬರಬಹುದಾದ ಮತ್ತೊಂದು ಪ್ರಶ್ನೆ, ದಕ್ಷಿಣೇನ ಪಥ, 20ನೇ ಶ್ಲೋಕದ ಆರಂಭದಲ್ಲಿ ದಕ್ಷಿಣ ಪಥ ಅಂದ್ರೆ ಮಾರ್ಗ, ದಕ್ಷಿಣೇನ ಪಥ ಅಂದ್ರೆ ದಕ್ಷಿಣ ಮಾರ್ಗ. ಏನ್ ದಕ್ಷಿಣ ಮಾರ್ಗ ಅಂದ್ರೆ ದಕ್ಷಿಣಾಯನ. ಈ ದಕ್ಷಿಣಾಯನ ಅಂದ್ರು ಧೂಮ ಮಾರ್ಗ ಅಂದ್ರು ಒಂದೇನೇನ ಅಥವಾ ಬೇರೆ ಬೇರೆನಾ? ಧೂಮ ಅಂದ್ರೆ ಹೊಗೆ. ಏನು ಧೂಮ ಮಾರ್ಗ ಅಂದ್ರೆ ಹೊಗೆ ಮಾರ್ಗದಲ್ಲಿ ಹಾದು ಹೋಗ್ತಾರ ಅಂತನ? ಇಲ್ಲಿ ಉಲ್ಲೇಖ ಮಾಡಿದ ಪಿತೃಗಳು ಯಾರು? ಈ ಪ್ರಶ್ನೆಗಳಿಗೆ ವಿಜಯಧ್ವಜ ತೀರ್ಥರ ಟಿಪ್ಪಣಿಯಿಂದ ಉತ್ತರವನ್ನ ಓದಿ ಅದಕ್ಕೆ ಅರ್ಥವನ್ನ ಹೇಳ್ತೇನೆ ನೋಡಿ. ದಕ್ಷಿಣೇನ ಪಥ, ದಕ್ಷಿಣ ಮಾರ್ಗಾಃ ಬಹವಃ ಸಂತಿ, ತದ್ ವ್ಯಾವೃತ್ಯರ್ಥಂ ಆಹ ಅರ್ಯಮ ಇತಿ. ಅರ್ಯಮ ಅತ್ರ ಯಮಃ, ಏನ ಮಾರ್ಗೇಣ ಯಮಃ ಗಚ್ಚತಿ ಸಹ ಭಯಾನಕಃ ಮಾರ್ಗಃ, ಪರಂ ನ ಅಧೋಗತಿ ರೂಪಃ ಕಿಂತು ತಲ್ಲೋಕಾತ್ಮಕಃ. ಯತ್ರ ಅಗ್ನಿಶ್ವಾತ್ತಾದಯಃ ಪಿತರಃ ತಿಷ್ಠಂತಿ ತೇನ ಪಥ ತೇ ಪಿತೃಲೋಕಂ ವ್ರಜಂತಿ. ಏನರ್ಥ? ಜೀವ ಸಾಗುವ ದಕ್ಷಿಣ ಮಾರ್ಗ, ಇಲ್ಲಿ ಶ್ಲೋಕದಲ್ಲಿ ದಕ್ಷಿಣೇನ ಪಥ ಅಂತ ಏಕವಚನದಲ್ಲಿ ಹೇಳಿದ್ರು ಕೂಡ ಅಂಥ ಜೀವ ಸಾಗತಕ್ಕಂಥ ದಕ್ಷಿಣ ಮಾರ್ಗಗಳು ಬಹಳ ಇವೆ. ಅದರಲ್ಲಿ ಒಂದು ಮಾರ್ಗ, ಒಂದ್ಯಾವುದು? ಅರ್ಯಮ. ಅರ್ಯಮ ಶಬ್ದಕ್ಕೆ ಯಮ ಅಂತ ಅರ್ಥ. ಯಮನ ಮಾರ್ಗವನ್ನು ಕುರಿತು ಇಲ್ಲಿ ಹೇಳಿದ್ದಾರೆ. ಆ ಯಮನ ಮಾರ್ಗ ನಾವು ಊಹಿಸಬಹುದಾದ ಹಾಗೆ ಭಯಾನಕ ಹೌದು, ಆದರೆ ನರಕಕ್ಕೆ ಹೋಗೋ ಮಾರ್ಗ ಅಲ್ಲ. ಯಾಕೆಂದ್ರೆ ಇವರು ನರಕಕ್ಕೆ ಹೋಗುವವರಲ್ಲ. ಕಾಮ್ಯಕರ್ಮ ಮಾಡಿರ್ತಕ್ಕಂಥ ಈ ಭಕ್ತರು ಇವರು ನರಕಕ್ಕೆ ಹೋಗುವವರಲ್ಲ. ಅಗ್ನಿಶ್ವಾತ್ತ ಅನ್ನೋ ಹೆಸರಿನ ಪಿತೃಗಳಿರ್ತಕ್ಕಂಥ ಒಂದು ಸ್ಥಾನ ಇದೆ. ತನ್ನ ಮೂಲಕ ಸಾಗಿ ಈ ಜೀವರು ಪಿತೃಲೋಕಕ್ಕೆ ಪ್ರಯಾಣ ಬೆಳೆಸ್ತಾರೆ. ಇಷ್ಟು ವಿಜಯಧ್ವಜ ತೀರ್ಥರು ಈ ಬಗ್ಗೆ ಮಾಡಿರ್ತಕ್ಕಂಥ ವಿವರಣೆ. ಇನ್ನು ಇದನ್ನು ನೋಡ್ತಾ ಇದ್ದ ಹಾಗೆ ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥ ಒಂದು ಪ್ರಸಂಗ ನನಗೆ ನೆನಪಿಗೆ ಬಂತು. ಜೀವರು ದೇಹತ್ಯಾಗ ಮಾಡಿದ ಮೇಲೆ ಪಯಣಿಸ್ತಕ್ಕಂಥ ದಕ್ಷಿಣಾಯನ ಉತ್ತರಾಯಣ ಮಾರ್ಗಗಳ ಪ್ರಸ್ತಾಪ ಭಗವದ್ಗೀತೆಯಲ್ಲಿ ಬಂದಿದೆ. ಬಹಳ ಜನರಿಗೆ ಇದ್ರ ಬಗ್ಗೆ ಕುತೂಹಲ, ಕೆಲವರಿಗೆ ಗೊಂದಲ ಕೂಡ ಇದೆ. ಆದ್ದರಿಂದ ಅದನ್ನೊಂದು ಸ್ವಲ್ಪ ಇಲ್ಲಿ ವಿವರಿಸಿ ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. ಗೀತೆ 8ನೇ ಅಧ್ಯಾಯ ಶ್ಲೋಕ ಸಂಖ್ಯೆ 24, 25, 26 ಅಲ್ಲಿ ಈ ವಿಷಯದ ಪ್ರಸ್ತಾಪ ಬಂದಿದೆ. ಆ ಶ್ಲೋಕ ಹೇಳಿ ಇದರ ಅರ್ಥ ಹೇಳ್ತೇನೆ ನೋಡಿ. ಅಗ್ನಿರ್ಜ್ಯೋತಿ ಅಹಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ. 24ನೇ ಶ್ಲೋಕ ಆಯಿತು. ಇನ್ನು 25, ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಇನ್ನು ಕೊನೆಯದಾದ 26ನೇ ಶ್ಲೋಕ, ಶುಕ್ಲ ಕೃಷ್ಣೇ ಗತಿ ಹ್ಯೇತೆ ಜಗತ ಶಾಶ್ವತೆ ಮತೆ ಏಕಯಾ ಯಾತಿ ಅನಾವೃತ್ತಿಂ ಅನ್ಯಯ ಆವರ್ತತೆ ಪುನಃ. ಏನರ್ಥ? ಒಂದೊಂದಾಗಿ ಆ ಶ್ಲೋಕಗಳಿಗೆ ಅರ್ಥ ಹೇಳ್ತೇನೆ ನೋಡಿ. ಅಗ್ನಿರ್ಜ್ಯೋತಿ ಅಹಶುಕ್ಲ ಷಣ್ಮಾಸಾಹ ಉತ್ತರಾಯಣಂ. ಅಗ್ನಿ ನಾಮಕ ದೇವತೆ. ಜ್ಯೋತಿ ಅರ್ಚಿ ಅನ್ನೋ ಹೆಸರಿನ ದೇವತೆ. ಅಹಹ ಹಗಲಿನ ಅಭಿಮಾನಿ ದೇವತೆ.
ಮತ್ತು ಅಭಿಜಿತ್ ದೇವತಾ ಸಹಿತ ಇತ್ಯಪಿ ಧ್ಯೇಯಂ. ಅಭಿಜಿತ್ ಅನ್ನೋ ದೇವತಾ ಸಹಿತವಾದ ಹಗಲಿನ ಅಭಿಮಾನಿ ದೇವತೆ. ಆಮೇಲೆ ಶುಕ್ಲಃ, ಶುಕ್ಲ ಪಕ್ಷದ ಅಭಿಮಾನಿ ದೇವತೆ. ಪೂರ್ಣಿಮಾ ತಿಥಿಗೆ ಅಭಿಮಾನಿ ದೇವತಾ ಸಹಿತವಾದ ಶುಕ್ಲ ಪಕ್ಷದ ಅಭಿಮಾನಿ ದೇವತೆ. ಷಣ್ಮಾಸಾಹ, 6 ಮಾಸಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು. ಉತ್ತರಾಯಣಂ, ಉತ್ತರಾಯಣ ಅಭಿಮಾನಿ ದೇವತೆ. ತತ್ರ ಪ್ರಯಾತಾಹ, ಇಷ್ಟು ದೇವತೆಗಳಿಂದ ಅಧಿಷ್ಠಿತವಾದ ಮಾರ್ಗದಲ್ಲಿ ಪಯಣಿಸ್ತಾರೆ. ಯಾರು? ಬ್ರಹ್ಮವಿದಃ ಜನಾಃ, ಬ್ರಹ್ಮಜ್ಞಾನಿಗಳಾದ ಜೀವರು. ಏನ್ ಮಾಡ್ತಾರೆ? ಎಲ್ಲಿಗೆ ಮುಟ್ತಾರೆ? ಬ್ರಹ್ಮ ಗಚ್ಚಂತಿ, ಪರಬ್ರಹ್ಮನನ್ನ ಅವರು ಹೊಂದುತ್ತಾರೆ. ಇಲ್ಲಿ ಗಮನಿಸಬೇಕಾದ ಸಂಗತಿ, ಈ ಶ್ಲೋಕದಲ್ಲಿ ಹೇಳಿದ ಉತ್ತರಾಯಣ ನಾವು ತಿಳಿದ ಉತ್ತರಾಯಣ ಕಾಲ ಅಲ್ಲ, ಅದರ ಅಭಿಮಾನಿ ದೇವತೆ. ಸ್ಪಷ್ಟವಾಗಿ ಅದನ್ನ ರಾಯರು ಗೀತಾ ವಿವೃತ್ತಿಯಲ್ಲಿ ಬರೆದಿದ್ದಾರೆ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಾದಿ ಗ್ರಂಥಗಳಲ್ಲೂ ಇದೆ. ಅದಕ್ಕೆ ಅನುಸಾರವಾಗಿ ಬರೆದಿರ್ತಕ್ಕಂಥದ್ದು ವಿವೃತ್ತಿ. ಇರಲಿ, ಅಂತೂ ಉತ್ತರಾಯಣ ಕಾಲ ನಾವು ತಿಳ್ಕೊಂಡದ್ದು ಅಲ್ಲ, ಅದರ ಅಭಿಮಾನಿ ದೇವತೆ. ಅದರಂತೆ ಶ್ಲೋಕದಲ್ಲಿನ ಉಳಿದ ಶಬ್ದಗಳು, ಹಗಲು ಅಂದ್ರೆ ಹಗಲಲ್ಲ, ಹಗಲಿಗೆ ಅಭಿಮಾನಿ ದೇವತೆ. ರಾತ್ರಿ ಅಂದ್ರೆ ರಾತ್ರಿ ಅಲ್ಲ, ರಾತ್ರಿಗೆ ಅಭಿಮಾನಿ ದೇವತೆ. ಹೀಗೆ ತಿಳ್ಕೊಳ್ಬೇಕು. ಇದನ್ನ ಯಾತಕ್ಕೆ ಇಷ್ಟು ಬಿಡಿಸಿ ಹೇಳ್ತಾ ಇದ್ದೇನೆ ಅಂದ್ರೆ, ಸಾಮಾನ್ಯವಾಗಿ ಯಾರಾದರೂ ಮರಣ ಹೊಂದಿದಾಗ ನಮ್ಮಲ್ಲಿ ಜನಗಳಾಡೋ ಮಾತು ಕೇಳಿದ್ದೇನೆ ನಾನು. ದಕ್ಷಿಣಾಯನ ಕೃಷ್ಣ ಪಕ್ಷ ರಾತ್ರಿ ಕಾಲದಲ್ಲಿ ಮರಣ ಹೊಂದಿದ್ರು, ಆದ್ದರಿಂದ ಇವರು ಪುಣ್ಯಜೀವಿ ಅಲ್ಲ, ಮತ್ತೆ ಸಂಸಾರಕ್ಕೆ ಬರ್ತಾರೆ. ಮತ್ತೊಬ್ರು ಯಾರೋ ಉತ್ತರಾಯಣದಲ್ಲಿ ಶುಕ್ಲ ಪಕ್ಷದಲ್ಲಿ ಹಗಲು ಹೊತ್ತು ಅವರು ದೇಹತ್ಯಾಗ ಮಾಡ್ತಾರೆ, ಓ ಮೋಕ್ಷಕ್ಕೆ ಹೋದ್ರಪ್ಪ, ಉತ್ತರಾಯಣದಲ್ಲಿ ಹೋದ್ರು ಅಂತ ಹೇಳೋದನ್ನ ನಾವು ಕೇಳಿದೀವಿ. ಇದು ಶಾಸ್ತ್ರ ಸಮ್ಮತ ಅಲ್ಲ. ಏನೋ ನಮ್ಮಲ್ಲಿ ಒಂದು ಸಂಪ್ರದಾಯವಾಗಿ ಹೇಳಿಕೆಯಾಗಿ ಬೆಳೆದು ಬಂದಿದೆ ಅಷ್ಟೇ ಹೊರತು ಶಾಸ್ತ್ರ ಪ್ರಕಾರ ಇದು ಸರಿಯಲ್ಲ. ಯಾಕೆಂದ್ರೆ ಯಾವುದೇ ವ್ಯಕ್ತಿ ಸತ್ತ ಕಾಲ, ಸತ್ತ ಸಮಯದಿಂದ ಅವನು ಸದ್ಗತಿ ಹೊಂದಿದ ಅಥವಾ ದುರ್ಗತಿ ಹೊಂದಿದ ಅಂತ ಹೇಳೋದು ಶಾಸ್ತ್ರ ಸಮ್ಮತ ಅಲ್ಲ. ಅವನ ಕರ್ಮಾನುಸಾರ ಅವನಿಗೆ ಗತಿ ಪಡಿತಾನೆಯೇ ಹೊರತು ಕಾಲದ ಮೇಲೆ ಅಲ್ಲ. ಇಲ್ಲಿ ಬಳಸಿರ್ತಕ್ಕಂಥ ಉತ್ತರಾಯಣ ದಕ್ಷಿಣಾಯನ ಶಬ್ದಗಳು ಆಯಾ ಅಭಿಮಾನಿ ದೇವತೆಗಳಿಂದ ಅಧಿಷ್ಠಿತವಾದ ಮಾರ್ಗಗಳನ್ನ, ಈ ಜೀವ ಸಾಗುವ ಮಾರ್ಗಗಳನ್ನ ತಿಳಿಸ್ತಾ ಇವೆ ಅಷ್ಟೇ. ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಉತ್ತರಾಯಣ, ದಕ್ಷಿಣಾಯನ, ಹಗಲು, ರಾತ್ರಿ, ಈ ಧೂಮಲೋಕ, ಈ ಶಬ್ದಗಳು ಮರಣ ಕಾಲದಲ್ಲಿ ನಮ್ಮೊಳಗೆ ಇರಬೇಕಾದ, ಇರಬಾರದ ಅಂತರಂಗದ ಸ್ಥಿತಿಯನ್ನು ಸಾಂಕೇತಿಕವಾಗಿ ತಿಳಿಸ್ತಾ ಇವೆ ಅಂತನೂ ಕೆಲವರು ಟಿಪ್ಪಣಿಕಾರರು ವ್ಯಾಖ್ಯಾನಿಸಿದ್ದಾರೆ. ಇಷ್ಟು ಈ ಸಂದರ್ಭದಲ್ಲಿ ಸಾಕು. ಮುಂದಿನ ಶ್ಲೋಕ ನೋಡಿ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. 25ನೇ ಶ್ಲೋಕ, ಭಗವದ್ಗೀತೆ 8ನೇ ಅಧ್ಯಾಯ. ಧೂಮೋ ರಾತ್ರಿ, ಮೇಲೆ ಹೇಳಿನ ಶ್ಲೋಕದಂತೆಯೇ ಇದಕ್ಕೂ ಅರ್ಥ. ಧೂಮ ಅಂದ್ರೆ ಧೂಮಾಭಿಮಾನಿ ದೇವತೆ. ಧೂಮಲೋಕ ಅನ್ನೋದು ಒಂದು ಲೋಕದ ಹೆಸರು. ನಾವು ತಿಳ್ಕೊಂಡಂತೆ ಹೊಗೆ ಅಲ್ಲ ಧೂಮ ಅಂದ್ರೆ. ಧೂಮಲೋಕ ಅನ್ನೋದು ಉಪನಿಷತ್ನಲ್ಲೂ ಇದರ ಉಲ್ಲೇಖ ಬಂದಿದೆ. ಜೀವ ಹೇಗೆ ಸಾಗಿ ಬರ್ತಾನೆ ಅಂತ ಹೇಳುವಾಗ ಧೂಮಾದ ಅಭ್ರಂ, ಆ ಧೂಮಲೋಕದಿಂದ ಅಭ್ರಲೋಕಕ್ಕೆ ಬರ್ತಾನೆ ಇತ್ಯಾದಿಯಾಗಿ ಉಪನಿಷತ್ನಲ್ಲೂ ಅದರ ವರ್ಣನೆ ಬಂದಿದೆ. ಅಂತೂ ಅದು ಒಂದು ಹೆಸರು, ಒಂದು ಲೋಕದ ಹೆಸರು. ಅದರ ಅಭಿಮಾನಿ ದೇವತೆ. ಆಮೇಲೆ ರಾತ್ರಿ, ರಾತ್ರಿ ಅಭಿಮಾನಿ ದೇವತೆ. ಕೃಷ್ಣ ಅಂದ್ರೆ ಕೃಷ್ಣ ಪಕ್ಷಾಭಿಮಾನಿ ದೇವತೆ. ಷಣ್ಮಾಸಾಹ, ಮಾಸಗಳ ಅಭಿಮಾನಿ ದೇವತೆ. ದಕ್ಷಿಣಾಯನ ಅಭಿಮಾನಿ ದೇವತೆ. ತತ್ರ ಅಂದ್ರೆ ಇವರಿಂದ ಅಧಿಷ್ಠಿತವಾದ ಮಾರ್ಗದ ಮೂಲಕ ಸಾಗತಕ್ಕಂಥ ಜೀವ ಚಾಂದ್ರಮಸಂ ಜ್ಯೋತಿಃ ಪ್ರಾಪ್ಯ ನಿವರ್ತತೆ, ಚಂದ್ರರೂಪನಾದ ಜ್ಯೋತಿಯನ್ನ ಹೊಂದಿ ನಿವರ್ತತೆ, ಮತ್ತೆ ಮರಳುತ್ತಾನೆ. ಇಲ್ಲಿ ಮುಂದಿನ ಶ್ಲೋಕದ್ದೂ ಪ್ರತಿಪದಾರ್ಥ ಹೇಳಿ ಎರಡಕ್ಕೂ ಒಟ್ಟಿಗೆ ತಾತ್ಪರ್ಯ ಹೇಳ್ತೇನೆ. ಮುಂದಿನ ಶ್ಲೋಕ 26ನೇ ಶ್ಲೋಕ ನೋಡಿ. ಶುಕ್ಲ ಕೃಷ್ಣೇ ಗತಿ ಹ್ಯೇತೆ ಜಗತ ಶಾಶ್ವತೆ ಮತೆ
ಏಕಯಾ ಯಾತಿ ಅನಾವೃತ್ತಿಂ ಅನ್ಯಯಾ ಆವರ್ತತೆ ಪುನಃ ಶುಕ್ಲಕೃಷ್ಣೇ ಗತಿ ಹೇತೆ ಜಗತ ಶಾಶ್ವತೆ ಮತೆ. ಶುಕ್ಲಗತಿ ಕೃಷ್ಣಗತಿ ಅಂತ ಎರಡು ಗತಿಗಳು ಅಂದ್ರೆ ಮಾರ್ಗಗಳು. ಯೋಗಿಗಳ ಜಗತ್ತಿನಲ್ಲಿ ಅಂದ್ರೆ ಯೋಗಿಗಳ ಜಗತ್ತಿನಲ್ಲಿ ಶಾಶ್ವತ ಈ ಎರಡು ಗತಿಗಳು ಯಾವಾಗಲೂ ಇರ್ತಕ್ಕಂಥವುಗಳು ಅಂತ ಹೇಳಲ್ಪಟ್ಟಿದೆ. ಏಕಯ ಅನಾವೃತ್ತಿಂ ಯಾತಿ, ಒಂದು ಮಾರ್ಗದಿಂದ ಹೋದರೆ ಅನಾವೃತ್ತಿ ಅಂದ್ರೆ ತಿರುಗಿ ಬರೋದಿಲ್ಲ. ಅನ್ಯಯ, ಇನ್ನೊಂದು ಮಾರ್ಗದಲ್ಲಿ ಹೋದರೆ ಪುನಃ ಆವರ್ತತೆ, ಮರಳಿ ಬರ್ತಾನೆ. ಏನು ಒಟ್ಟು ತಾತ್ಪರ್ಯ? ಶುಕ್ಲ ಪಕ್ಷ ಅಭಿಮಾನಿ ದೇವತಾ ಮಾರ್ಗ ಮತ್ತು ಕೃಷ್ಣ ಪಕ್ಷ ಅಭಿಮಾನಿ ದೇವತಾ ಮಾರ್ಗ ಅಂತ ಎರಡು ಮಾರ್ಗಗಳು. ಅದರಲ್ಲಿ ಮೊದಲಿನ ಅಂದ್ರೆ ಶುಕ್ಲ ಪಕ್ಷ ಅಭಿಮಾನಿ ದೇವತಾ ಮಾರ್ಗದಿಂದ ಸಾಗತಕ್ಕಂಥವ ಬ್ರಹ್ಮಜ್ಞಾನಿ. ಅವನು ಮರಳೋದಿಲ್ಲ, ಬ್ರಹ್ಮನನ್ನ ಅಂದ್ರೆ ಪರಬ್ರಹ್ಮನನ್ನ ಪಡಿತಾನೆ, ಮೋಕ್ಷವನ್ನ ಹೊಂದ್ತಾನೆ. ಕೃಷ್ಣ ಪಕ್ಷ ಮಾರ್ಗದಿಂದ ಸಾಗತಕ್ಕಂಥ ಕರ್ಮಯೋಗಿ, ಸಕಾಮ ಕರ್ಮಯೋಗಿ ಪುಣ್ಯ ಮುಗಿದ ಬಳಿಕ ಮರಳುತ್ತಾನೆ. ಇದಿಷ್ಟು ಇದರ ಸಾರ. ಈ ಶ್ಲೋಕದಲ್ಲಿ ಯೋಗಿ ಅನ್ನೋ ಪದ ಮುಖ್ಯವಾದದ್ದು. ಕರ್ಮಯೋಗಿ ಅಂತ ಇದರ ಅರ್ಥ. ಈ ಕರ್ಮಯೋಗಿಗಳು, ಸಕಾಮ ಕರ್ಮಯೋಗಿಗಳು ಅನುಸರಿಸುವ ಮಾರ್ಗ ಧೂಮಾದಿ ಮಾರ್ಗ. ಈ ಹಿಂದಿನ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ಬ್ರಹ್ಮವಿದ ಅನ್ನೋ ಶಬ್ದ ಅದು ಬ್ರಹ್ಮಜ್ಞಾನಿಗಳು ಪಯಣಿಸುವ ಮಾರ್ಗ. ಆಯ್ತಾ? ಅದರಿಂದ ಬ್ರಹ್ಮವಿದ ಅಂತ ಅದನ್ನ, ಆ ಮಾರ್ಗ ಎಂಥದ್ದು? ಅರ್ಚಿರಾದಿ ಮಾರ್ಗ, ಉತ್ತರಾಯಣ ಮಾರ್ಗ. ಈ ಸಂದರ್ಭದಲ್ಲಿ ರಾಯರು ಒಂದು ಮಾತು ಹೇಳ್ತಾರೆ, ಏತಚ್ಚ ಮಾರ್ಗದ್ವಯಂ ಅಂತಕಾಲೇ ತದ್ವಿಷಯ ಸ್ಮೃತಿಮತಾಂ ಏವ ಇತಿ ಜ್ಞೇಯಂ. ಅಂದ್ರೆ ಈ ಎರಡು ಮಾರ್ಗಗಳು ಅಂತ್ಯಕಾಲದಲ್ಲಿ ಆಯಾ ಮಾರ್ಗಗಳ ಸ್ಮರಣೆ ಯಾವ ಜೀವರಲ್ಲಿ ಬರ್ತದೋ ಅವರಿಗೆ ಮಾತ್ರ ಇದರ ಉಪಯೋಗ ಆಗ್ತದೆ. ಕೊನೆ ಘಳಿಗೆಯಲ್ಲಿ ಜೀವ ದೇಹವನ್ನು ಬಿಡುವಾಗ ಅವರ ಸ್ಮೃತಿ ಪಟಲದಲ್ಲಿ ಮುಂದೆ ಸಾಗುವ ಮಾರ್ಗ ಒಳಗಡೆ ಹೊಳಿತದೆ. ಆ ಮಾರ್ಗದಲ್ಲಿ ಅವರು ಸಾಕ್ತಾರೆ. ಆ ಮಟ್ಟದ ಸಾಧನ ಇಲ್ಲ ಅಂತಾದರೆ ಅಂತ್ಯಕಾಲದಲ್ಲಿ ಆ ಮಾರ್ಗದ ಸ್ಮರಣೆ ಬರುವುದಿಲ್ಲ. ಸಾಧನಾ ವಿಶೇಷವನ್ನ ಮಾಡಿದವರಿಗೆ ಆ ದೇಹ ಬಿಡೋ ಕೊನೆ ಗಳಿಗೆಯಲ್ಲಿ ಮುಂದೆ ಸಾಗತಕ್ಕಂಥ ಮಾರ್ಗದ ಸ್ಮರಣೆ, ಈ ಎರಡು ಮಾರ್ಗಗಳಲ್ಲಿ ಒಂದು ಮಾರ್ಗದ ಸ್ಮರಣೆ ಬಂದು ಅವರ ಪ್ರಯಾಣ ಆ ಮಾರ್ಗದ ಮೂಲಕವೇ ಸಂಭವಿಸ್ತದೆ. ಈ ಒಂದು ವಿಶೇಷ ವಿಷಯವನ್ನ ರಾಯರು ಇಲ್ಲಿ ಸೂಚನೆ ಮಾಡಿದ್ದಾರೆ. ಈಗ ಭಾಗವತಕ್ಕೆ ಮರಳೋಣ. ಭಗವದ್ಗೀತೆಯ ವಿಷಯ ಮುಕ್ತಾಯಗೊಳಿಸಿ ಭಾಗವತಕ್ಕೆ ಮರಳೋಣ. ಇಲ್ಲಿ ಭಾಗವತದಲ್ಲಿ ಹೇಳಿದ ಭಗವಂತನಿಂದ ವಿಮುಖರಾಗಿ ಕಾಮ್ಯಕರ್ಮ ಮಾಡಿ ಪಿತೃಲೋಕಗಳಿಗೆ ಹೋಗಿ ಭೂಲೋಕಗಳಿಗೆ ಮರಳುವ ಜೀವಿಗಳಿಗೂ ಗೀತೆಯ 8ನೇ ಅಧ್ಯಾಯದ ಕೊನೆಗೆ ಹೇಳಿದ ಕರ್ಮಯೋಗಿಗಳಿಗೂ ಬಹಳ ಅಂತರ ಇದೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಗೀತೆ 8ನೇ ಅಧ್ಯಾಯದಲ್ಲಿ ಹೇಳಿದ ಕರ್ಮಯೋಗಿಗಳು ಕಠೋರ ತಪಸ್ಸು, ಅದ್ಭುತವಾದ ಯೋಗ ಸಾಧನೆ, ಅವುಗಳ ಮೂಲಕ ಅಸಾಧಾರಣ ಸಿದ್ಧಿ ಪಡೆದು ದೇಹತ್ಯಾಗ ನಂತರ ಬೇರೆ ಬೇರೆ ಊರ್ಧ್ವ ಲೋಕಗಳಲ್ಲಿ ವಾಸ ಮಾಡಿ ತಮ್ಮ ಸುಖಭೋಗ ಸಾಧನೆ ಪೂರ್ಣಗೊಂಡ ಬಳಿಕ ಮೋಕ್ಷವನ್ನು ಕುರಿತು ಪಯಣಿಸ್ತಾರೆ. ಭಾಗವತದಲ್ಲಿ ಹೇಳಿದ ಕಾಮ್ಯಕರ್ಮಿಗಳು ಸಂಸಾರ ಭೋಗಗಳಿಗಾಗಿ ಕಾಮ್ಯಕರ್ಮ ಆಚರಿಸಿ ಪಿತೃಲೋಕಾದಿ ಲೋಕಗಳಲ್ಲಿ ಕೆಲ ಕಾಲ ಅವರ ಪರಿಮಿತವಾದ ಪುಣ್ಯಕರ್ಮಗಳಿಗೆ ಅನುಗುಣವಾಗಿ ಸುಖ ಅನುಭವಿಸಿ ಮರಳಿ ಭೂಲೋಕದಲ್ಲಿ ತಮ್ಮ ವಂಶದವರಲ್ಲೇ ಜನಿಸಿ ಬರ್ತಾರೆ. ಇವರಿಬ್ಬರಿಗೂ ಅವರ ಸಾಧನೆ, ಅವರು ಪಡೆಯುವ ಫಲ ಎರಡರಲ್ಲೂ ಮಹದಂತರ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ಇನ್ನೊಂದು ಶ್ಲೋಕ ಈ ಅಧ್ಯಾಯದಲ್ಲಿ ಹೇಳಿ ಈ ಅಧ್ಯಾಯವನ್ನ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಸಮಯ ಮುಗಿತಾ ಬಂತಾದ್ದರಿಂದ ಇಲ್ಲಿಗೆ ಇವತ್ತಿನ ಅನುಸಂಧಾನವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಗೋಪಾಲ್ ಅವರು ನಮಸ್ಕಾರ.
ಹ್ಮ್ ಒಂದ್ ನಿಮಿಷ ಬಂದೆ. 7ನೇ ಶ್ಲೋಕ ಅಂತ ಹೇಳಿದ್ರೆ ಎಲ್ಲೂ ನೋಡಿ ಸೂರ್ಯದ್ವಾರೇಣ ಅಂತ. ಒಂದ್ ನಿಮಿಷ ನೋಡ್ತೀನಿ ಇಲ್ಲಿ. ಸಿಕ್ತೇಳ್ರಿ, ಸಿಕ್ತಿ. ಅದು ಭಾಗವತದೊಳಗ ಸೂರ್ಯದ್ವಾರೇಣ ತೇ ಯಾಂತಿ ಪುರುಷಂ ವಿಶ್ವತೋಮುಖಂ. ಹಾ ಹೇಳ್ರಿ. ಏನಿಲ್ಲ, ಇವು ಎಲ್ಲಾನು ಈಗ ನೋಡ್ರಿ, ಎರಡು ರೀತಿ ಸಾಧಕರನ್ನ ಹೇಳಿದ್ರು. ಒಬ್ರು ನಾನು ಅವಾಗಲೇ ಹೇಳಿದ್ನಲ್ಲ, ಅರ್ಚಿರಾದಿ ಪಥಾವಾಯುಂ ಪ್ರಾಪ್ಯತೇನ ಜನಾರ್ದನಂ ಅಂತ ಅಣುಭಾಷ್ಯದಲ್ಲಿ ಹೇಳಿದ್ದಾರಲ್ಲ, ಆ ಅರ್ಚಿ ಮಾರ್ಗ ಅದನ್ನೇ ದೇವ ಮಾರ್ಗ ಅಂತ ಹೇಳ್ತಾರೆ, ಸೂರ್ಯ ಮಾರ್ಗ ಅಂತ ಹೇಳ್ತಾರೆ. ಇವರು ಕಾಮ್ಯ ಕರ್ಮವನ್ನ ಮಾಡಿದವರು ಅಲ್ಲ. ಇವರು ಭಗವತ್ ಪ್ರೀತ್ಯರ್ಥವಾಗಿ ಸಾಧನಾ ವಿಶೇಷವನ್ನ ಮಾಡಿಕೊಂಡು ನೇರವಾಗಿ ಭಗವಂತನನ್ನ ಅಂದ್ರೆ ಮೋಕ್ಷವನ್ನ ಪಡಿತಾರೆ. ಅವರು ಹೋಗತಕ್ಕಂತಹ ಮಾರ್ಗವನ್ನ ಬೇರೆ ಬೇರೆ ಹೆಸರುಗಳಿಂದ ಹೇಳ್ತೀವಿ. ಆ ಹೆಸರು ಅರ್ಚಿ ಮಾರ್ಗ, ಸೂರ್ಯ ಮಾರ್ಗ, ಉತ್ತರಾಯಣ ಮಾರ್ಗ ಇತ್ಯಾದಿ ಹೆಸರುಗಳಿಂದ ಅವುಗಳನ್ನು ಹೇಳ್ತೀವಿ. ಅಂತೂ ಅದು ಏನಿದೆ, ಭಗವಂತನನ್ನ ಅಂದ್ರೆ ನೋಡಿ, ಅವ್ರಿಗೆಲ್ಲ ಹಿಂದಿನ ಶ್ಲೋಕದಲ್ಲಿ ಅವ್ರಿಗೆ ಎಷ್ಟು ವಿಶೇಷಣಗಳಿವೆ ನೋಡಿ. ನಿವೃತ್ತಿ ಧರ್ಮ ನಿರತಾಹ, ನಿರ್ಮಮಾಹ, ನಿರಹಂಕೃತಾಹ, ಸ್ವಧರ್ಮಾಖ್ಯೇನ ಸತ್ವೇನ ಪರಿಶುದ್ಧೇನ ಚೇತಸ ಅಂತ ಎಲ್ಲ ಹೇಗೆ ಮೋಕ್ಷಕ್ಕೆ ಹೋಗುವವರು ಇರಬೇಕೋ ಆ ಎಲ್ಲ ವಿಶೇಷಣಗಳಿಂದ ವಿಶಿಷ್ಟರಾಗಿರ್ತಕ್ಕಂಥವರು ಈ ಮಹಾನುಭಾವರು. ಅವರು ಸಾಗತಕ್ಕಂಥ ಮಾರ್ಗ ಸೂರ್ಯದ್ವಾರ. ಅದನ್ನೇ ಅರ್ಚಿರಾದಿ ಪಥ ಅಂತ ಹೇಳ್ತಾರೆ, ದೇವಯಾನ ಅಂತ ಹೇಳ್ತಾರೆ. ಹೀಗೆ ಅವರು ಸಾಗತಕ್ಕಂಥ ಮಾರ್ಗಕ್ಕೆ ಇರ್ತಕ್ಕಂಥ ಅನೇಕ ಹೆಸರುಗಳಲ್ಲಿ ಸೂರ್ಯದ್ವಾರ ಅನ್ನೋದು ಒಂದು ಹೆಸರು ಅಷ್ಟೆ. ಹೇಳಿ ಹರಿ ಶ್ರೀನಿವಾಸ. ಬಹಳ ಒಳ್ಳೆ ಪ್ರಶ್ನೆ, ನನಗೂ ಮನಸ್ಸಲ್ಲಿ ಬಂತು. ಅದಕ್ಕೆ ಉತ್ತರ ಗೊತ್ತಿಲ್ಲ, ಆದ್ರಿಂದ ಅದನ್ನು ಪ್ರಸ್ತಾಪ ಮಾಡಲಿಲ್ಲ. ಯಾರಾದರೂ ವಿದ್ಯಾಪೀಠದಲ್ಲಿ ವಿದ್ವಾಂಸರನ್ನು ನಾನು ವಿಚಾರಿಸಿ ನಿಮಗೆ ಹೇಳಬೇಕು. ಯಾರು ಪಾಂಡುರಂಗಿ ಅವರೇನು? ಒಳ್ಳೆ ಪ್ರಶ್ನೆ. ನನಗೆ ಉತ್ತರ ಗೊತ್ತಿಲ್ಲ. ಯಾರನ್ನಾದರೂ ಪಂಡಿತರನ್ನು ಕೇಳಿ ನಿಮಗೆ ಹೇಳಬೇಕು. ನಿಮಗೆ ಗೊತ್ತಿದ್ರೆ ಶೇರ್ ಮಾಡ್ಕೋರಿ ನಮ್ಮ ಸಂಗತಿ, ಅಥವಾ ಯಾರೇ ಈ ಕಾನ್ವರ್ಸೇಷನ್ ಕೇಳಲಿಕ್ಕತ್ತವ್ರಿಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಪ್ಲೀಸ್ ಫೀಲ್ ಫ್ರೀ ಟು ಶೇರ್. ನನಗೆ ಗೊತ್ತಿಲ್ಲ. ಹೌದೌದು, ಅದೇ ಅರ್ಥದೊಳಗೆ ಬರ್ತದೆ. ಅದಕ್ಕೆ ಅವ್ರು ಪಾಂಡುರಂಗಿ ಅವ್ರ ಪ್ರಶ್ನೆ ಕೇಳ್ಯಾರ. ಉತ್ತರಾಯಣ ಕಾಲದ ಪ್ರತೀಕ್ಷಾ ಮಾಡಿದ್ರು ಅಂತ ಸ್ಪಷ್ಟವಾಗಿ ಬರ್ತದೆ. ಅಲ್ಲೇ ಉತ್ತರಾಯಣ ಅಂದ್ರ ನಾವೀಗ ಎರಡು ರೀತಿಯ ಅರ್ಥ ಹೇಳಿದ್ವಿ. ಅದೊಂದು ಅಲಂಕಾರಿಕ ಪ್ರಯೋಗ, ಅಂತಃಕರಣ ಶುದ್ಧವಾಗಿರಬೇಕು, ಅವರು ಊರ್ಧ್ವಲೋಕಕ್ಕೆ ಪ್ರಯಾಣ ಮಾಡಲಿಕ್ಕೆ ಅವರ ಒಳಗು ಹೇಗೆ ಪರಿಶುದ್ಧವಾಗಿರಬೇಕು ಅದನ್ನ ಹಗಲು ಉತ್ತರಾಯಣ ಅನ್ನೋ ಶಬ್ದಗಳಿಂದ ಒಂದು ರೂಪಕಗಳನ್ನು ಬಳಸಿ ಹೇಳಿದ್ದಾರೆ ಅಂತ ಒಂದು ಹೇಳಿದ್ವಿ. ಇನ್ನೊಂದು ಅವು ಮಾರ್ಗಗಳ ಹೆಸರುಗಳು ಅಷ್ಟೇನೆ, ಕಾಲಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ವಿ. ಅದು ನಿಜ. ಆದರೆ ಉತ್ತರಾಯಣ ಕಾಲ ಬರೋ ತನಕ ಭೀಷ್ಮಾಚಾರ್ಯರು ಕಾಯ್ದರು ಅಂತ ಮಹಾಭಾರತದ ಸಂದರ್ಭಕ್ಕೆ ಹೇಗೆ ಅರ್ಥ ಹೇಳೋದು? ಅಲ್ಲಿ ಹೊರಗಿನ ಕಾಲವನ್ನೇ ಅಲ್ವಾ ಅವರು ಕಾಯ್ದದ್ದು ಅಂತ ಅನ್ನೋ ಪ್ರಶ್ನೆ ಬರ್ತದೆ. ಪಾಂಡುರಂಗಿ ಅವರು ಕೇಳಿದ ಪ್ರಶ್ನೆ ಅದು. ಅದಕ್ಕೆ ನನಗೆ ಉತ್ತರ ಗೊತ್ತಿಲ್ಲ. ನನಗೂ ಮನಸ್ಸಿನಲ್ಲಿ ಬಂತು ಈ ಪ್ರಶ್ನೆ. ಯಾರನ್ನಾದರೂ ಪಂಡಿತರನ್ನ ವಿಚಾರಿಸಬೇಕು, ವಿಚಾರಿಸಿ ನಿಮ್ಗೆ ಹೇಳ್ತೇನೆ. ವಿದ್ಯಾಪೀಠಕ್ಕೆ ಫೋನ್ ಮಾಡ್ತೀನಿ, ಯಾರಾದರೂ ವಿದ್ವಾಂಸರನ್ನ ವಿಚಾರಿಸಿ ನಿಮಗೆ ತಿಳಿಸ್ತೇನೆ. ಮುರಳೀಧರ್ ನಮಸ್ಕಾರ, ಹೇಳಿ. ಓ, ಖಂಡಿತ ಮಾಡಿ. ಆಯ್ತು.
ಆಮೇಲೆ ಫೋನ್ ಮಾಡಿ ಅಥವಾ ಮುಂದಿನ ಅನುಸಂಧಾನದಲ್ಲಿ ಕೇಳಿ, ಹೇಗಾದ್ರೂ ಸರಿ. ಶೋರ್ 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 ಮಾಡಿ ಮಾಡಿ. ಈಗ ಇದು ಮುಗಿದ ಕೂಡಲೇ ಮಾಡಿ, ನಾನು ಖಾಲಿ ಇದ್ದೀನಿ. ಓಕೆ, ಶೋರ್ 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 ಆಗಲಿ. ಆಯ್ತು, ಹಾಗಾದ್ರೆ ಸಮಯ ಮುಕ್ತಾಯವಾಗ್ತಾ ಬಂತು. ಇಲ್ಲಿಗೆ ಇವತ್ತಿನ ಅನುಸಂಧಾನ ಮುಗಿಸೋಣ. ಎಲ್ಲ ಸದ್ಭಕ್ತರಿಗೆ ಸಾದರ ಪ್ರಣಾಮಗಳು. ಶ್ರೀಕೃಷ್ಣ.